ಸೂಪರ್ ಜೋಡಿ. ಸುವರ್ಣ ಸೂಪರ್ ಜೋಡಿ ಕಾರ್ಯಕ್ರಮ ದಿನದಿಂದ ದಿನಕ್ಕೆ ಕುತೂಹಲದ ಕೇಂದ್ರ ಬಿಂದುವಾಗಿ ಸುದ್ದಿ ಮಾಡುತ್ತಿದೆ, ಸದ್ದು ಮಾಡುತ್ತಿದೆ. ಜಿಗರಿ ಜೋಡಿಗಳ ನಡುವೆ ನಡೆಯುವ ನಾಟಿ ಟಾಸ್ಗಳಿಗೆ ಮನೆ ಮಂದಿಯೆಲ್ಲ ಮನಸೋತಿದ್ದಾರೆ. ದಿನದಿಂದ ದಿನಕ್ಕೆ ರೋಚಕತೆಯ ಜೊತೆ ರೋಮಾಂಚಕತೆಯ ಸೌಧ ಕಟ್ಟುತ್ತಿರುವ ಸುವರ್ಣ ಸೂಪರ್ ಜೋಡಿಯ ಮೊದಲನೇ ವಾರದಲ್ಲಿ ನಾವು ಯಾರನ್ನೂ ಎಲಿಮಿನೇಟ್ ಮಾಡಲಿಲ್ಲ. ಅಂತೆಯೇ ಎರಡನೇ ವಾರವು ಜೋಡಿಗಳ ನಡುವೆ ಸುದೀರ್ಘ ಪೈಪೋಟಿ ನಡೆದು ಗುಣಾತ್ಮಕ ಹೋರಾಟದ ಜೊತೆಗೆ ರಂಗು ರಂಗಿನ ಆಟಗಳು ಎಲ್ಲರನ್ನೂ ಆಕರ್ಷಿಸಿತು. ಎರಡನೇ ವಾರದಲ್ಲಿ ವಿಕ್ರಮ್ ಹಾಗೂ ಲಕ್ಷ್ಮಿ ಜೋಡಿ ಔಟ್ ಆಗುವ ಮೂಲಕ ಜೋಡಿಗಳ ಆಟಕ್ಕೆ ಜಬರ್ದಸ್ತ್ ಟರ್ನಿಂಗ್ ಪಾಯಿಂಟ್ ಕೊಟ್ಟು ಹೋದರು. ಒಟ್ಟಾರೆ ಸುವರ್ಣ ಸೂಪರ್ ಜೋಡಿಯ ಗ್ರ್ಯಾಂಡ್ ಫಿನಾಲೆ ಹೊತ್ತಿಗೆ ಯಾರು ಸಾಕ್ತಾರೆ ಎಂಬ ಕೌತುಕತೆಗೆ ಸುವರ್ಣ ಸೂಪರ್ ಜೋಡಿ ನಾಂದಿ ಹಾಡಿರುವುದಂತೂ ನಿಜ. ಎಲ್ಲ ವೀಕ್ಷಕರಿಗೂ ಸುವರ್ಣ ಸೂಪರ್ ಜೋಡಿ ಪವರ್ಡ್ ಬೈ ಕ್ಯಾಡ್ಬರಿ ಪಾಪ್ಗೆ ಸ್ವಾಗತ ಸುಸ್ವಾಗತ. ಏನಿದೆಲ್ಲ ಪ್ರಕಾಶ್, ಚೂಡ ನಾವ್ ಯಾರನ್ನು ವೆಲ್ಕಮ್. ಅಲ್ಲಿ ನೋಡು ಅತ್ತೆ ಮಾವ. ಅತ್ತೆ ಮಾವ ಇಲ್ಲಿ ನೋಡು ಸೆಟಪ್. ಅಯ್ಯೋ ಏನಿದೆಲ್ಲ, ನಾವ್ ಯಾರನ್ನು ವೆಲ್ಕಮ್ ಮಾಡಿಲ್ಲ, ನಿಮ್ಮನ್ನು ವೆಲ್ಕಮ್ ಮಾಡಿಲ್ಲ. ಏನ್ ಅತ್ತೆ ಮಾವ ಇದೆಲ್ಲ? ನೋಡಮ್ಮ ಬುಲ್ಬುಲ್, ಟೈಮ್ ಅಂಡ್ ಟೈಡ್ ವೇಟ್ಸ್ ಫಾರ್ ನೋ ಮ್ಯಾನ್ ಅಂತಾರೆ. ಓಕೆ, ಕಾರ್ಯಕ್ರಮ 10 ನಿಮಿಷದ ಮುಂಚೆ ಶುರು ಆಗ್ಬೇಕಾಯ್ತು. ನೀ ಲೇಟ್ ಆಗಿ ಬಂದ್ರೆ ನಾವೇನ್ ಮಾಡೋಣ? ನಾವ್ ರೆಡಿ ಆಗ್ಬಿಟ್ವಿ. ಇವಳೇ ಡ್ರೆಸ್ ಮಾಡ್ಕೊಳ್ಳೋದು ಲೇಟ್ ಮಾಡಿದ್ವಿ. ಏನು ಮಾಡಕ್ಕಲ್ಲ, ಹೆಣ್ಮಕ್ಳೇ ಹಂಗೆ. ಓಕೆ, ಇನ್ನು ಹೊರತಾಗಿ ಇವತ್ತು ನೀ ಲೇಟ್ ಆಗಿ ಬಂದೆ ಅಂದ್ಬಿಟ್ಟು ನಾನೇ ಡಿಸೈಡ್ ಮಾಡ್ಬಿಟ್ಟೆ. ಇವತ್ತಿನ ಸ್ಪೆಷಲ್ ಏನು, ವಿಶೇಷ ಏನು ನಾನೇ ಡಿಸೈಡ್ ಮಾಡ್ಬಿಟ್ಟೆ. ಅದಕ್ಕೆ ಬೇಕಾಗಿರೋ ಅರೇಂಜ್ಮೆಂಟ್ಸ್ ಎಲ್ಲ ನಾನೇ ಮಾಡ್ಬಿಟ್ಟಿದ್ದೀನಿ. ಸೂಪರ್ ಮಾವ. ಓಕೆ, ಏನು ಏನ್ ವಿಶೇಷ ಗೊತ್ತಾ? ಇವತ್ತಿನ ಸಂಚಿಕೆಯಲ್ಲಿ ವಿಶೇಷತೆ ಏನಂದ್ರೆ, ಇದಕ್ಕೆ ನಾವು ಕರೆಯೋದು ಹಿಟ್ಲರ್ ಬಟ್ಲರ್ ಅಂತ. ಹಿಟ್ಲರ್ ಬಟ್ಲರ್ ಹಾಗಂದ್ರೆ ನೋಡಪ್ಪ, ಜೋಡಿ ಗಂಡ ಹೆಂಡತಿ ಇವರಿಬ್ಬರ ಮಧ್ಯ ಸಾಮರಸ್ಯ ಬೆಳೆಯೋದಿಕ್ಕೆ ಬಹಳ ಸುಲಭವಾದ ಮಾರ್ಗ ಏನ್ ಗೊತ್ತಾ? ದ ಈಸಿಯೆಸ್ಟ್ ವೇ ಟು ವಿನ್ ಸಂಬಡೀಸ್ ಹಾರ್ಟ್ ಈಸ್ ಥ್ರೂ ದ ಸ್ಟಮಕ್ ಅಂತ. ಗೊತ್ತಾಯ್ತಾ? ಅರ್ಥ ಆಗ್ಲಿಲ್ಲ. ಅಂದ್ರೆ ಯಾರನ್ನಾದ್ರೂ ಮೆಚ್ಚಿಸ್ಬೇಕಾದ್ರೆ ಒಳ್ಳೆ ಊಟ ಕೊಟ್ರೆ ಸಾಕು, ನಮ್ಮನ್ನ ಮೆಚ್ಚಿಬಿಡ್ತಾರೆ. ಏನಂದ್ರೆ ಚಂದ್ರ ಮನಸ್ಸು ಎಲ್ಲಿದೆ ಅಂತ ಹೇಳಿದ್ರೆ ಇಲ್ಲಿದೆ. ಸೊ ಇವತ್ತಿನ ಸ್ಪೆಷಲ್ ಏನಂದ್ರೆ, ಎಲ್ಲರೂ ಊಟಕ್ಕೆ ಸಂಬಂಧಪಟ್ಟಾಗೆ, ಆಹಾರಕ್ಕೆ ಸಂಬಂಧಪಟ್ಟಾಗೆ ಆಟ ಆಡ್ಬೇಕು. ಹೆಂಗೆ ಐಡಿಯಾ? ಸೂಪರ್ ಆಗಿದೆ ಮಾವ. ಏನಕ್ಕಪ್ಪ ಇದನ್ನ ಡಿಸೈಡ್ ಮಾಡಿದೆ ಅಂದ್ರೆ, ಈ ಸುವರ್ಣ ವಾಹಿನಿಯಲ್ಲಿ ಬೊಂಬಾಟ್ ಭೋಜನ ಅಂತ ನಾನೊಂದು ಪ್ರೋಗ್ರಾಮ್ ಮಾಡ್ತಿದ್ದೆ. ಆ ಪ್ರೋಗ್ರಾಮು ನನಗೆ ಅತ್ಯಂತ ಪ್ರಿಯವಾದಂತ ಕಾರ್ಯಕ್ರಮ, ಅತ್ಯಂತ ಜನಪ್ರಿಯತೆ ಕೊಟ್ಟಂತ ಕಾರ್ಯಕ್ರಮ, ಅತ್ಯಂತ ಹೆಸರು ಕೊಟ್ಟಂತ ಕಾರ್ಯಕ್ರಮ, ಅತ್ಯಂತ ಗೆಳೆಯರನ್ನ ಕೊಟ್ಟಂತ ಕಾರ್ಯಕ್ರಮ. ಮತ್ತಷ್ಟೇ ಅಲ್ಲ, ನನ್ನ ಫೀಮೇಲ್ ಫ್ಯಾನ್ ಫಾಲೋಯಿಂಗ್ ಇದೆಯಲ್ಲ, ಅದು ತುಂಬಾ ಜಾಸ್ತಿ ಆಗ್ಬಿಡ್ತು. ಸೊ ಸುವರ್ಣ ವಾಹಿನಿಗೆ ಥ್ಯಾಂಕ್ಸ್ ಹೇಳಬೇಕು ಅಂತ ಈ ಒಂದು ಸಂಚಿಕೆನ ಡಿಸೈನ್ ಮಾಡಿದ್ದೀನಿ. ಓಕೆ, ಥ್ಯಾಂಕ್ ಯು ಸುವರ್ಣ ವಾಹಿನಿ. ಸೊ ಶುರು ಮಾಡೋಣ. ಟಾಸ್ಕ್ ಏನು ಅಂತ ಎಕ್ಸ್ಪ್ಲೇನ್ ಮಾಡ್ಬಿಡ್ಲಾ? ಅಷ್ಟು ಹೇಳ್ಬಿಟ್ರೆ ನಾನು ಅಲ್ಲಿ ಬರ್ತೀನಿ. ಬನ್ನಿ ಹೋಗೋಣ. ತುಂಬಾ ಮುದ್ದ ಕಾಣಿಸ್ತಿದೆ ಕಣ. Oh my God, you're so gorgeous today, Atte. ನಾನು ಸುಂದರವಾದ ಹೆಣ್ಮಕ್ಳು ನನ್ನ ಪಕ್ಕದಲ್ಲಿ ಬಂದ್ರೆ ಯಾವಾಗ್ಲೂ 4 lakh ನೋಡ್ಕೊಂಡಲ್ಲ, ಈ ಕಡೆ ನೋಡ್ಕೊಂಡು ಮಾತಾಡಿ. ಸುಂದರವಾಗಿರೋ ಹೆಣ್ಮಕ್ಳು ನನ್ನ ಪಕ್ಕದಲ್ಲಿ ಬಂದ್ರೆ 4,44,444 ಅಂತಿದ್ದೆ. ಇನ್ನಂತ ಸುಂದರವಾದ ಹೆಂಗಸು ನನ್ನ ಪಕ್ಕದಲ್ಲಿ ಬಂದ್ರೆ 8,88,888 ಅಂತಿದ್ದೆ. ಒಂದೊಂದು ಸತ್ಯ, ನಿನ್ಗೆ ಎಷ್ಟೇ ವಯಸ್ಸಾಗ್ಲಿ ನನ್ನ ಪಾಲ್ಗೆ ನೀನು ಹುಡುಗಿನೇ. ಮುಂಚೆ ಹೇಳ್ಬೇಕು ತಾನೆ, ನಮ್ಮ ಹುಡುಗಿ
ಹೆಂಗೆ ನಮ್ ತವ್ವ? ಸೂಪರ್ ಹೆಂಗೆ ಹೆಂಗೆ ಓಕೆ ಶುರು ಮಾಡೋಣ. ಸೂಪರ್. ಹಲೋ ನೀನ್ ನಂಗೆ ಜಿಂಕ್ ಚೆಕ್ ಮಾಡಿದ್ ಸಾಕು, ನಾನು ನಿನ್ ಜಿಂಕ್ ಚೆಕ್ ಮಾಡಿದ್ ಸಾಕು. ಶುರು ಮಾಡೋಣ. ಓಕೆ, ಮೊದಲನೇ ಟಾಸ್ಕ್ ಏನು ಅಂತ ಎಕ್ಸ್ಪ್ಲೇನ್ ಮಾಡ್ಬಿಡ್ಲಾ? Yes. ಆರ್ ಯು ರೆಡಿ? Yes. ಎಲ್ಲ ಜೋಡಿಗಳು Yes. ವೆರಿ ಗುಡ್. ಇದು ಬಹಳ ಮಜಾ ಕೊಡುವಂತ ಒಂದು ಟಾಸ್ಕ್. Obviously for you. ಓಕೆ, ಏನಪ್ಪ ಈ ಟಾಸ್ಕ್ ಅಂದ್ರೆ ಇಡ್ಲಿ ತಿನ್ನೋದು. ಅದೇನ್ ರಿಯಾಕ್ಷನ್? ಓ ಅನ್ನೋದು ಖುಷಿ ರಿಯಾಕ್ಷನ್, ಬೇಜಾರ್ ರಿಯಾಕ್ಷನ್, ಏನದು ರಿಯಾಕ್ಷನ್? ಯಾಕಂದ್ರೆ ಪಾಪ ಎಲ್ಲರೂ ಡೈಲಿ ಶೂಟಿಂಗ್ ಅಲ್ಲಿ ಬೆಳಗ್ಗೆ ಇಡ್ಲಿನೇ ತಿನ್ನೋದು. ಅದಕ್ಕೆ ನಾವೊಂದು ಮಾತು ಹೇಳ, ಇಡೀ ವಿಶ್ವದಲ್ಲೇ ಅತ್ಯಂತ ಆರೋಗ್ಯಕರವಾದಂತ ಆಹಾರ ಅಂದ್ರೆ ಇಡ್ಲಿ. ಆ ಇಡ್ಲಿ ಹುಟ್ಕೊಂಡಿತ್ತು ನಮ್ಮ ದೇಶದಲ್ಲಿ, ಅದು ಸೌತ್ ಇಂಡಿಯಾದಲ್ಲಿ. ಸೊ ಇವತ್ತು ಬೆಳಗ್ಗೆ ಯಾರಿಗೂ ಬ್ರೇಕ್ಫಾಸ್ಟ್ ಮಾಡಿ ಅಂತ ಹೇಳೇ ಇಲ್ಲ ನಾನು, ಅವ್ರು ಯಾರು ತಿಂದಿಲ್ಲ ಇವತ್ತು. ಅವ್ರಿಗೆ ಇವತ್ತು ಇಡ್ಲಿ ರಾತ್ರಿಗೆ ಅವ್ರಿಗೆ ಇಡ್ಲಿ. ಓಕೆ, ಕಂಡೀಷನ್ಸ್ ಏನ್ ಹೇಳ್ಬಿಡ್ತೀನಿ. ಇಲ್ಲಿ ಇಡ್ಲಿ ಇಟ್ಟಿದೀವಿ, ಸಾಂಬಾರ್ ಇದೆ, ಚಟ್ನಿ ಇದೆ, ನೀರಿದೆ. ಇಬ್ರು ಸ್ಪರ್ಧಿಗಳು ಬರ್ತಾರೆ, ಜೋಡಿ ಬರ್ತಾರೆ. ಅವರೇ ಡಿಸೈಡ್ ಮಾಡಬೇಕು ಯಾರು ಚಟ್ನಿಯಲ್ಲಿ ತಿಂತಾರೆ, ಯಾರು ಸಾಂಬಾರಲ್ಲಿ ತಿಂತಾರೆ ಅಂತ. ಇವಳು ಚಟ್ನಿಲಿ ತಿನ್ನೋದ್ರಿಂದ ನಾನು ಒಂದು ಇಡ್ಲಿ ತಗೋಬೇಕು, ಅದನ್ನ ಚಟ್ನಿಯಲ್ಲಿ ಅದ್ದುಬಿಟ್ಟು ಅವಳಿಗೆ ತಿನ್ನಿಸ್ಬೇಕು, ಅವಳು ಸಾಂಬಾರಲ್ಲಿ ಅದ್ದುಬಿಟ್ಟು ನಂಗೆ ತಿನ್ನಿಸ್ಬೇಕು. ಪೂರ್ತಿ ಇಡ್ಲಿ ಮುಗಿದ್ಮೇಲೆ ಇನ್ನೊಂದು ಇಡ್ಲಿ ತಗೋಬೇಕು. ಅವರ ತಿನ್ನಂಗಿಲ್ಲ, ಇನ್ನೊಬ್ರಿಗೆ ತಿನ್ನಿಸ್ಬೇಕು, ಅದು ಕಂಡೀಷನ್. ಅಕಸ್ಮಾತ್ ಆಗಿ ನಂಗೆ ತಿನ್ಬೇಕಾದ್ರೆ ನೀರು ಬೇಕು ಅಂದ್ರೆ ನಾವು ನೀರು ಅಂದ್ರೆ ಅವಳೇ ಕುಡಿಸ್ಬೇಕು ನೀರು, ನಾನು ನೀರು ಕುಡಿಯಂಗಿಲ್ಲ. ನಾವು ಲೆಕ್ಕ ಹಾಕೋದು ಆಟ ಮುಗಿದಾಗ ಈ ಬೌಲಲ್ಲಿ ಎಷ್ಟು ಇಡ್ಲಿ ಇರುತ್ತೆ ಅಂತ. ಈಗ 20 ಇಡ್ಲಿ ಇದೆ. ಓಕೆ, ಅಕಸ್ಮಾತ್ ಕೈಯಲ್ಲಿ ಅರ್ಧ ಇಡ್ಲಿ ಇದ್ರೆ ಅಥವಾ ಕೆಳಗಡೆ ಬೀಳಿಸಿದ್ರೆ ಅದನ್ನೆಲ್ಲ ಮೈನಸ್ ಮಾಡ್ತೀವಿ. ಇದರಲ್ಲಿ ಟೈಮ್ ಲಿಮಿಟ್ 2 ನಿಮಿಷ. 2 ನಿಮಿಷದಲ್ಲಿ ಯಾರು ಹೆಚ್ಚು ಇಡ್ಲಿಗಳನ್ನ ತಿಂತಾರೆ. ಎಲ್ಲದಕ್ಕಿಂತ ಮುಖ್ಯ, ಎಲ್ಲ ಗಂಡು ಮಕ್ಕಳಿಗೆ ಹೇಳ್ತಾ ಇದೀನಿ, ಇಡ್ಲಿ ತೆಗೆದು ಜೇಬ್ಗೆ ಹಾಕೊಳ್ಳಂಗಿಲ್ಲಪ್ಪ. ಶುರು ಮಾಡೋಣ. 2 ನಿಮಿಷ ಕಾಲಾವಕಾಶ. ಕಮಾನ್ ಜೋಡಿ ಕರೀರಿ, ಸ್ಟಾರ್ಟ್ ಮಾಡೋಣ. ಅತ್ತೆ ಮಾವ ಇಡ್ಲಿ ವಡೆ ನೆಡ್ಕೊಂಡು ಹೋದಂಗಿತ್ತು. ಡಾನ್ಸ್ ಮಾಡ್ಕೊಂಡು ಹೋದಾಗ ಇಲ್ಲ, ಕರೆಕ್ಟ್ ಆಗಿ ವಡೆ ಉರುಳ್ಕೊಂಡು ಹೋದಂಗಿತ್ತು. ಕರೆಕ್ಟ್ ಆಗಿ ಯಾಕೆ ಗೊತ್ತಾ, ನಾನ್ ನೋಡಕ್ ಒಂಥರ ಇಡ್ಲಿ ತರ ಇದೀನಿ, ತೆಳ್ಳಿಗೆ ಫ್ಲಾಟ್ ಆಗಿ. ಇವಳಿಗೆ ಇಡ್ಲಿ ಅಂದ್ರೆ ತುಂಬಾ ಇಷ್ಟ, ವಡೆ ಅದು. ನನಗೆ ವಡೆ ಅಂದ್ರೆ ತುಂಬಾ ಇಷ್ಟ. ನೋಡೋ ವಡೆ ತರ ಇದೆ. ನಮ್ಮ 3 ಜೋಡಿಗಳನ್ನ ಕರೆದ್ಬಿಡೋಣ. ಓಕೆ, ನಮ್ಮ ಮೊದಲನೇ ಜೋಡಿ ಪಾರ್ಥ ಮತ್ತು ಪ್ರಿಯಾ. ಎರಡನೇ ಜೋಡಿ ಪಾರ್ಥ ಹಾಗೂ ಮಂದ. ಮೂರನೇ ಜೋಡಿ ವಿಜಯ್ ಹಾಗೂ ಅಮೃತ. ವಿಜಯ್ ನೋಡಿಪ್ಪ ಪಾರ್ಟಿಸಿಪೆಂಟ್ಸ್, ನಾವು ಈ ಆಟ ಆಡಿಸ್ತಾ ಇರೋದು ಒಂದ್ ಕಡೆ ಎಷ್ಟು ಇಡ್ಲಿ ತಿಂತಾರೆ ಅನ್ನೋದು, ಅದಕ್ಕಿಂತ ಮುಖ್ಯವಾಗಿ ನಿಮ್ಮಿಬ್ಬರ ಮಧ್ಯ ಎಷ್ಟು ಕೆಮಿಸ್ಟ್ರಿ ಇದೆ ಅಂತ. ಓಕೆ, ಎಷ್ಟು ಲವ್ ಇದೆ, ಎಷ್ಟು ಪ್ರೀತಿ ಇದೆ, ಎಷ್ಟು ರೊಮ್ಯಾನ್ಸ್ ಇದೆ, ಅದನ್ನ ನಾವು ನೋಡ್ಬೇಕು. ಓಕೆ, ರೆಡಿನಾ ಎಲ್ಲ ಜೋಡಿಗಳು? ಯೋರ್ ಟೈಮ್ ಸ್ಟಾರ್ಟ್ಸ್ ನೌ. ತಿನ್ಬೇಡ ಕಮ್ಮಿ, ತಿನ್ಬೇಡ ಕಮ್ಮಿ, ತಿನ್ಬೇಡ ಕಮ್ಮಿ, ನೀನೆಲ್ಲ ಗಳ್ಳಯ್ಯ. ತಿನ್ಬೇಡ ಕಮ್ಮಿ, ತಿನ್ಬೇಡ ಕಮ್ಮಿ, ತಿನ್ಬೇಡ ಕಮ್ಮಿ, ನೀ ನನ್ನ ತಲ್ಲೆಯ. ಸಪ್ಪೀರಿಗೆ ಸೊಪ್ಪು ತಾಕೊಂಡು ಉಪ್ಪು ಖಾರ ಉಳಿ ಬಿಟ್ಕೊಂಡು ಕಪ್ಪೂರಾಗಿ ಮುದ್ದೆ ತಿನ್ನೋದೊಳ್ಳೆದು ಕಮ್ಮಿ. ತಪ್ಪಿ ಆಟೆ ಕೋಳಿ ಕೊಬ್ಬೆತ್ಕೊಂಡು ಓಡಾಡ್ತಿದ್ರೆ ಹಿಡ್ಕೊಂಡು ಕುಯ್ಕೊಂಡು ಹೆಸರು ಮಾಡ್ಕೊಂಡು ಸೊರದು ನೋಡಮ್ಮಿ. ತಿಂತ ತೇಮರ್ ಕಮ್ಮಿ ಕಾಣಮ್ಮಿ, ತಿಂತ ತೀಟ ಕಾಣಮ್ಮಿ. ತಿಂತ ತೇಮರ್ ಕಮ್ಮಿ ಕಾಣಮ್ಮಿ, ತಿಂತ ಆಸ ಕಾಣಮ್ಮಿ. ತಿನ್ಬೇಡ ಕಮ್ಮಿ, ತಿನ್ಬೇಡ ಕಮ್ಮಿ, ನೀನೆಲ್ಲ ಗಳ್ಳಯ್ಯ. ತಿನ್ಬೇಡ ಕಮ್ಮಿ, ತಿನ್ಬೇಡ ಕಮ್ಮಿ, ನೀ ನನ್ನ ತಲ್ಲೆಯ. ತಿಸ್ಸಿದ್ದು ಕಾಣಮ್ಮಿ, ತಟ್ಟದ್ದು ಕಾಣಮ್ಮಿ, ತಟ್ಟಾದ ಹೊಟ್ಟೆನು ಗೊತ್ತು ಕಾಣಮ್ಮಿ. ತಿಸ್ಸಿದ್ದು ಕಾಣಮ್ಮಿ, ತಟ್ಟದ್ದು ಕಾಣಮ್ಮಿ, ಪಟ್ಟಾದ್ರ ಹೊಟ್ಟೆನು ಗೊತ್ತು ಕಾಣಮ್ಮಿ. ಪಿಯುಟಿ ಪುಟ್ಟಾದ್ರ ಸಿಯುಟಿ ಕುಟ್ ಯಾಕೆ ಆಗಕ್ಕಿಲ್ಲ ಅಂತ ಒನ್ಸಿ ನೀನೇ ಹೇಳಮ್ಮಿ. ಯಂಗಮ್ಮಿ ಯಾಗಮ್ಮಿ ಚಿಕ್ಕಮ್ಮಿಕ್ಕೆ ದೊಡ್ಡಮ್ಮಿ, ಯಂಗಮ್ಮಿ ಯಾಗಮ್ಮಿ ದೊಡ್ಡಮ್ಮಿಯ ಚಿಕ್ಕಮ್ಮಿ. ಬುಡ್ಬುಡೋ ನಿನ್ನ ಮಾತು ತಿಳಿಯಕ್ಕಿಲ್ಲಮ್ಮಿ.
ಪಾರ್ಥ ಹಾಗೂ ಮಂದ ತುಂಬಾ ಚೆನ್ನಾಗಿ ಇಡ್ಲಿ ತಿಂದ್ರಿ. ಥ್ಯಾಂಕ್ ಯು. ಇವಾಗ ಇಡ್ಲಿ ಕೌಂಟ್ ಮಾಡ್ಬೇಡ. ಖಂಡಿತ. Nine idlis. Let's move on to the second ಜೋಡಿ ಅಮೃತ ಹಾಗೂ ವಿಜಯ್. ನೋಡಿದ್ರ ಮಾವ ಇವ್ರು ಹೆಂಗ್ ತಿಂದ್ರು ಅಂತ? ಒಂದೊಂದ್ ಇಡ್ಲಿ ಹಂಗೆ ಅಮೃತನ್ ಬೈಕ್ ತುರುಕ್ಬಿಟ್ರು. ಪಾಪ ಅವಳು ಉಸಿರಾಡಕ್ಕೂ ಆಗ್ತಿರ್ಲಿಲ್ಲ ಅಲ್ಲಿ. ಅವ್ರು ಅದೇ ಕೆಲಸ ಮಾಡಿದ್ದು. ಅದೆಲ್ಲ ಓಕೆ. ಯಾಕೆ ಇನ್ನ ಅಳ್ತಾ ಇದೆಯಾ ನೀನು? ಚೇಂಜ್ ಆಗ್ಬಿಟ್ಟಿದ್ದಾರೆ ರೋಲ್ಸ್. ಅವಳು ಅಳಬೇಕು, ನೀ ಯಾಕೆ ಅಳ್ತಿದ್ಯಾ? ನಂಗೆ ಇಡ್ಲಿ ಅಂದ್ರೆ ಅಲರ್ಜಿ ಚಂದ್ರಣ್ಣ. ಅಲರ್ಜಿನಾ? ತುಂಬಾ ಅಲರ್ಜಿ. ಆ ವಾಸನೆ ತಗೊಂಡು ನಂಗೆ ಆಗಲ್ಲ. ಓಕೆ ಓಕೆ. ಅಲರ್ಜಿ ಅಲ್ಲ ನಿಮ್ಗೆ, ಅಲರ್ಜಿ. ಆವಾಗ ಬುದ್ಧಿವಂತಿಕೆ ಏನ್ ಮಾಡ್ಬೇಕು ಅಂದ್ರೆ ಅವ್ರಿಗೆ ಜಾಸ್ತಿ ತಿನ್ಸ್ಬೇಕು. ಕರೆಕ್ಟ್. ಅವ್ರು ತಿಂತಲ್ಲ, ಒಳಗಿರೋದಲ್ಲ ಆಚೆ ತೆಗಿತಾವ್ರೆ. ಬಾಯ್ ಆಡ್ಸಕ್ಕೆ ಜಾಗ ಇಲ್ದಂಗ್ ತುರುಕ್ಬಿಟ್ರೆ ಹೆಂಗ್ ಹಿಂಗ್ ಮಾಡ್ಲಿ ನಾನು? ಐ ಅಗ್ರಿ. ಫುಲ್ ಇಟ್ಬಿಟ್ಟು ಮೂಡು ಮೂಡು ಅಂದ್ರೆ ಹೆಂಗಾಗುತ್ತೆ? ನಂಗೆ ಹಿಂಗ ಆಡ್ಸಕ್ಕಾದ್ರೂ ಸ್ವಲ್ಪ ಗ್ಯಾಪ್ ಬೇಕಲ್ವಾ? ಓಕೆ ಪಾಪ ನಿಮ್ ಬಾಯಲ್ಲಿ 1 ಎಕರೆ ಜಾಗ ಇದ್ರು ಇಡ್ಲಿ ತಿನ್ನೋ ಯೋಗ ಇಲ್ಲ ನಿಮ್ಗೆ. ಅವ್ರ ಬಾಯಲ್ಲಿ 20-30 ಸೈಟ್ ಇದೆ ಪಾಪ. ಎಲ್ಲಿ ಜಾಗ ಇದೆ ಇಡ್ಲಿ? ಹೇಳೋದು ಚಂದ್ರು, ಹಲ್ಲಿದ್ದವನ್ಗೆ ಕಡ್ಲೆ ಇಲ್ಲ, ಕಡ್ಲೆ ಇದ್ದವನ್ಗೆ ಹಲ್ಲಿಲ್ಲ. ಕರೆಕ್ಟ್. ಶುರು ಮಾಡೋಣ. ಎಷ್ಟು ಇಡ್ಲಿ ತಿಂದಾರ ನೋಡೋಣ. ಓಕೆ. ಐದು ಇಡ್ಲಿ. ನನಗೆ ಇದು ಬಹಳ ಇಂಪಾರ್ಟೆಂಟ್ ಈ ಜೋಡಿದು. ಯಾಕೆ ಗೊತ್ತಾ? ಈ ಪಾರ್ಥ ಸೊ ಐ ಥಿಂಕ್ ಹಿ ಹ್ಯಾಸ್ ಈಟನ್ ಮೋರ್ ದೆನ್ ದಿ ಅದರ್ಸ್. ನೋ ಐ ಆಮ್ ನಾಟ್. ಅಲ್ವಾ? ನೋ ಐ ಆಮ್ ನಾಟ್. ಇಲ್ವಾ? ಇಲ್ಲ. ನೋಡೇ ಬಿಡೋಣ. ಲೆಟ್ ಅಸ್ ಸೀ ಇಟ್ ಕೌಂಟ್. ನೋಡೇ ಬಿಡೋಣ. ಓಕೆ ಓಕೆ. ಓಕೆ. Eleven, 12 and 13. ಓ 7. ನನ್ನ ಪ್ರಕಾರ ಐ ಥಿಂಕ್ ಪ್ರಿಯಾ ಬಹಳ ಕಡಿಮೆ ತಿಂದ್ರು. ಐ ಥಿಂಕ್ ಶಿ ಹ್ಯಾಡ್ ಓನ್ಲಿ 1 ಇಡ್ಲಿ. ಹೌದಾ? ಎಲ್ಲಿ ಅವರು ತಿನ್ಸು ಅಂತಿದ್ರು. ನಾನು ತಿನ್ಸ್ತಾ ನಂಗೆ ತಿನ್ಸಿ ಬೇಡ ನೀ ನಂಗೆ ತಿನ್ಸು. ಕೆಲವಾರು ಕಾರಣಗಳಿಂದ ಸ್ವಲ್ಪ ಎನರ್ಜಿ ಡೌನ್ ಆಗಿದೆ. ಆಹಾ ಏನಿಲ್ಲ, ಚೆನ್ನಾಗಿ ಆಡಿದ್ರಿ. ಏಳು ತಿನ್ನೋದೇನು ಸುಲಭ ಅಲ್ಲ. 2 ನಿಮಿಷದಲ್ಲಿ. ಇಟ್ಸ್ ನಾಟ್ ಎ ಜೋಕ್. ಯು ಹ್ಯಾವ್ ಡನ್ ಎ ವೆರಿ ಗುಡ್ ಜಾಬ್. ಡೋಂಟ್ ಹ್ಯಾವ್ ಟು ವರಿ ಅಬೌಟ್ ಇಟ್. ಬಟ್ ನೀವ್ ಯಾರು ಕೇಳಲೇ ಇಲ್ಲ. ಏನು? ನಾನ್ ಎಷ್ಟು ಇಡ್ಲಿ ತಿಂದ ನನ್ನ ರೆಕಾರ್ಡ್ ಏನು ಅಂತ ಕೇಳೇ ಇಲ್ಲ ಯಾರು. ಮೈ ರೆಕಾರ್ಡ್ ಆಫ್ ಈಟಿಂಗ್ ಇಡ್ಲೀಸ್ ಅಟ್ ಒನ್ ಟೈಮ್ ಇಸ್ 27. ಥ್ಯಾಂಕ್ ಯು. ಜೋಡಿ ಇಡ್ಲಿ ತಿಂದಾಯ್ತು. ಇನ್ನು 8 ಜೋಡಿ ಇಡ್ಲಿ ತಿನ್ನೋದು ಬಾಕಿ ಇದೆ. ಅಲ್ಲಿವರೆಗೂ ನಾವು ತಗೊಳ್ಳೋಣ ಒಂದು ಸಣ್ಣ ಕ್ಯಾಡ್ಬರಿ ಪರ್ಕ್ ಬ್ರೇಕ್. ಲೈಫ್ ನಲ್ಲಿ ಫುಲ್ ಮಜಾ. ಸುವರ್ಣ ಸೂಪರ್ ಜೋಡಿ. Welcome back to Suvarna Super Jodi powered by Cadbury Park. ಮೇಲ್ ಬಂತು. ದೊಡ್ಡತ್ತೆ ಮೇಲ್ ಮಾಡಿದ್ದಾರೆ. ಓದ್ಲಾ? Yes. ಎಲ್ಲರಿಗೂ ನನ್ನ ಆಶೀರ್ವಾದಗಳು. ಪಾರ್ಥ ಹಾಗೂ ಮಂದ ಈಗಲೇ ಹೊರ ನಡೆಯಬೇಕು. ಹೊರಗಡೆ ನನ್ನವರು ಕಾದಿದ್ದಾರೆ. ಇಂತಿ, ದೊಡ್ಡತ್ತೆ, ಸುವರ್ಣಾಬಾಯಿ. ಈಗ ನಮ್ಮ ಮುಂದಿನ 3 ಜೋಡಿ ಆನ್ ಸ್ಟೇಜ್ ರಾಹುಲ್ ಹಾಗೂ ಅಪರ್ಣ, ಮೈಲಾರಿ ಹಾಗೂ ರೇಣುಕಾ, ಮೀನಾಕ್ಷಿ ಹಾಗೂ ಅವಿನಾಶ್. ಓಕೆ, ಎಲ್ಲ ರೆಡಿನಾ? ಓಕೆ, ದೆನ್ your time starts now. ಈಶ್ವರ್ ಬೆಣ್ಣೆ ದೋಸೆ ತಾ, ಗುಲಾಬ್ ಜಾಮೂನ್ ತಾ, ಕೇಸರಿ ಬಾತ್ ತಾ, ಈಶ್ವರ ನಮಗೆ 2
ಶುಗರ್ಲೆಸ್ ಕಾಫಿ ತಾ ನೀನಮ್ಮ ಈಶ್ವರ್ ನಿನ್ ಸರ್ವಿಸ್ ಸೂಪರ್ ನಾವಿಬ್ರು ಲವರ್ಸ್ ನಮಗಾಗಿ ನೀನು ಲವರ್ಸ್ ಕಾಸಿಕರಪ್ಪ ಹೂವ ಹೂವ ಮಲ್ಲಿಗೆ ಹೂವ ಹೂವಂತ ಇಡ್ಲಿ ನೀ ತಿನ್ನವ್ವ ಗುಂಡಾ ತಿನ್ನು ಮಂಗಳೂರು ಬೋಂಡ ಜಮ್ಮುನ ಬಿಸಿ ಬಿಸಿ ಬೆಣ್ಣೆ ದೋಸೆ ತಿನ್ನಣ್ಣ ಬಿಲ್ ಕೊಡದೆ ಹೋಗ್ಬೇಡಣ್ಣ ಮೇಲ್ಕೋಟೆ ಅಣ್ಣ ಬಿಲ್ ಬೇಡಣ್ಣ ಈ ದುಡ್ಡನ್ನ ಹುಂಡಿಗೆ ಹಾಕಣ್ಣ ಧೀಮ್ ತಕ್ಕ ತೋಮ್ ತಕ್ಕ ಧೀಮ್ ತಕ್ಕ ತೋಮ್ ನನಗೆ ಗೊತ್ತಿರೋ ಹಾಗೆ ಅಕ್ಕಿ ಉದ್ದಿನ ಬೇಳೆ ರುಬ್ಬಿ ಇಡ್ಲಿ ಇಟ್ಟು ಮಾಡಿ ಆಮೇಲೆ ಇಡ್ಲಿ ಮಾಡ್ತಾರೆ. ಈ ಅವಿನಾಶು ಇಡ್ಲಿ ತಗೊಂಡು ರುಬ್ತಾ ಇದ್ದಂಗಿತ್ತದು. ಓಕೆ, ಕೌಂಟಿಂಗ್ ಸ್ಟಾರ್ಟ್ ಮಾಡೋಣ. ಇಡ್ಲಿ ತಿಂದಿದ್ದೀರಾ? ವೆರಿ ಗುಡ್. ಓಕೆ, ಮೀನಾಕ್ಷಿ, ಅವಿನಾಶ್, ಕೌಂಟ್ ಸ್ಟಾರ್ಟ್ ಮಾಡೋಣ. So 8 idlis again. Woo! Jakato reach amana hafata shikala katuna marda katuna just para paul. Achata kuchumana toda. Asaginaga to sort of for the first sort of Aya Asakara Kachakara. Acha go. ಹಂಗೆ ಬಾಯಲ್ಲಿ ತುರ್ಕೊಂಡು ತಿಂದ್ರು ಅಟ್ಟನೆ ತಿಂದಿದ್ದು ಅಂತ ಕೇಳಿದೆ. ಅದಕ್ಕೆ ಅವನು ಇಲ್ಲೆಲ್ಲ ಹೊಟ್ಟೆ ನೋವು ಬಂದ್ಬಿಡ್ತು, ಅದಕ್ಕೆ ನಾ ಕಡಿಮೆ ತಿಂದೆ ಅಂತ ಹೇಳ್ದ ಅವನು. ಅಲ್ಲ, ಹೊಟ್ಟೆ ಒಳಗಡೆ ಆ ಮಿಕ್ಸಿ ಮೋಟರ್ ಇರ್ತಲ್ಲ, ಅದು ಕೆಟ್ಟೋಗಿದೆ ಅಂತ ಹೇಳಿ ನಮ್ಮ ಚೇಂಬರ್ ಬ್ಲಾಕ್ ಆಯ್ತು. ನಮ್ಮ ಚೇಂಬರ್ ಬ್ಲಾಕ್ ಆಗಿ ಹಿಂಗಾಗಿ ಸಮಸ್ಯೆ ಆಯ್ತು. ನೆಕ್ಸ್ಟ್ ಜೋಡಿ ಮೈಲಾರಿ ಹಾಗೂ ರೇಣುಕ. ಮೈಲಾರಿ ಮಟ್ಟಿಗೆ ಒಂದು 3 ಸರ್. ಮರ್ತೋಗಿದ್ದಾರೆ ಅವರು ತಿಂದಿದ್ದು ಇಡ್ಲಿನ ಏನು ಅಂತ. ಅದು ಅವರು ನನಗೆ ತಿನ್ಸೋದೇ ಮರ್ತು ಬಿಟ್ಟಿದ್ರಿ. ನಾನು ತಿನ್ನಿಸ್ತಾ ಇದೀನಿ, ಕೈಲಿ ಹಿಡ್ಕೊಂಡು ನಿಂತ್ಬಿಟ್ಟಿದ್ದೆ. ಬರೀ ನೀ ಮಾರಿ ನೋಡಕತ್ತೀರೇನ ಅವ್ರು? ತಿನ್ನಾಕ್ಬಿಟ್ಟು ನೀ ಮಾರಿ ನೋಡಕತ್ತಿದ್ರೇನು? ನಾನು ಯಾವಾಗ ಹಂಗ ನನ್ನ ಹೆಂಡತಿಗೆ ತಿನ್ಸ್ಬೇಕು, ಆಕೆ ಮಾರಿ ನೋಡ್ತೀನಿ. ಮಾರಿ ನೋಡ್ತಾ ನಾರಿ ನಿನ್ನ ಮಾರಿ ಮ್ಯಾಗ ನಗಿ ನವಿಲು ಆಡುತ್ತಿತ್ತ ಅಂತ ಹಾಡು ಹೇಳ್ತೀನಿ. ಆಗ ನಾನೇನ್ ಮಾಡ್ತೀನಿ ಅಂದ್ರೆ ಅವ್ರು ತಿನ್ಸಲ್ಲ, ಆಗ ಹತ್ರ ಬಂದಾಗ ಅನ್ಸಲ್ಲ ಹೇಳಿಸಿ ಕೌಂಟ್ ಮಾಡೋಣ ಮಾವ. ಹದಿನಾಲ್ಕು 15. ಓ 5. ಪಂಚಮ ವೇದ ಪ್ರೇಮದ ನಾದ. ಅಲ್ಲರಿ ಪಂಚರಂಗಿ. ಓಕೆ, ಥ್ಯಾಂಕ್ ಯು ಜೋಡಿ. ಈಗ 6 ಜೋಡಿಗಳು ಇಡ್ಲಿ ತಿಂದು ಮುಗಿಸಿದ್ದಾರೆ. ಇನ್ನು 3 ಜೋಡಿ ಇಡ್ಲಿ ತಿನ್ನೋದು ಬಾಕಿ ಇದೆ. ಅಲ್ಲಿವರೆಗೂ ನಾವು ತಗೊಳ್ಳೋಣ ಒಂದು ಸಣ್ಣ ಕ್ಯಾಡ್ಬರಿ ಪಾಕ್ ಬ್ರೇಕ್. ಲೈಫ್ ನಲ್ಲಿ ಫುಲ್ ಮಜಾ. ಸುವರ್ಣ ಸೂಪರ್ ಜೋಡಿ. ವೆಲ್ಕಮ್ ಬ್ಯಾಕ್ ವೀಕ್ಷಕರೇ. ಸುವರ್ಣ ಸೂಪರ್ ಜೋಡಿ ಪವರ್ಡ್ ಬೈ ಕ್ಯಾಡ್ಬರಿ ಪಾಕ್. ಲೈಫ್ ನಲ್ಲಿ ಫುಲ್ ಮಜಾ. ಅತ್ತೆ ಮಾವ ರೆಡಿನಾ? ಓಕೆ, ನಮ್ಮ 3 ಜೋಡಿ ಯಾರ್ಯಾರು ಗೊತ್ತಾ?
ಮೊದಲನೇ ಜೋಡಿ ಆಕಾಶ್ ಮತ್ತು ದೀಪ ನಮ್ಮ ನೆಕ್ಸ್ಟ್ ಜೋಡಿ ಹಾಗೂ ಮೀನಾ ಕುಮಾರಿ ವಿನಯ್ ಹಾಗೂ ವರ್ಷ. ಓಕೆ ಜೋಡೀಸ್ ರೆಡಿನಾ? ಓ ಆಗ್ತಾ ಇದಾರೆ ಆಲ್ರೆಡಿ ಆಕಾಶ್ ದೀಪ ಅವರು ಕೈ. ಓಕೆ ಸ್ಟಾರ್ಟ್ ಮಾಡೋಣ. ರೆಡಿ ಅಂಡ್ ಯೋರ್ ಟೈಮ್ ಸ್ಟಾರ್ಟ್ಸ್ ನೌ. ವಿವಾಹ ಭೋಜನವಿದು ವಿಚಿತ್ರ ಭಕ್ಷ್ಯಗಳಿವು ಬೀಗರಿಗೆ ಔತಣವಿದು ದೊರಕೊಂಡಿತೆನಗೆ ಬಂದು. ವಿವಾಹ ಭೋಜನವಿದು ವಿಚಿತ್ರ ಭಕ್ಷ್ಯಗಳಿವು ಬೀಗರಿಗೆ ಔತಣವಿದು ದೊರಕೊಂಡಿತೆನಗೆ ಬಂದು. Come on Akash, come on Deepa. Yes. ತಿರಿ. ಓಹೋರೆಗಾರಿಗೆಗಳೇ ಆಹಾರ ಮಂಡಿಗೆಗಳೇ ಓಹೋರೆಗಾರಿಗೆಗಳೇ ಆಹಾರ ಮಂಡಿಗೆಗಳೇ ತುಳೂರಿಗೆ ಚಿರೋಟಿ ಇವೆಲ್ಲ ನನಗೆ ಸಾಟಿ. ವಿವಾಹ ಭೋಜನವಿದು ವಿಚಿತ್ರ ಭಕ್ಷ್ಯಗಳಿವು ಬೇಗ ಟೈಮ್ ಓಡ್ತಾ ಇದೆ. ಓಕೆ 1 ಲಾಸ್ಟ್ ಮಿನಿಟ್ ನನಗೆ ಬಂದು. ಬಳೀರೆಲಾಡು ಸಾಲು ಪೇಣಿ ಹೋಳಿಗೆಗಳು ಬಳೀರೆಲಾಡು ಸಾಲು ಪೇಣಿ ಹೋಳಿಗೆಗಳು ಬಲೆ ಜಿಲೇಬಿ ಮೊದಲು ಇವೆಲ್ಲ ನನ್ನ ಪಾಲು. ವಿವಾಹ ಭೋಜನವಿದು ವಿಚಿತ್ರ ಭಕ್ಷ್ಯಗಳಿವು ಬೀಗರಿಗೆ ಔತಣವಿದು ದೊರಕೊಂಡಿತೆನಗೆ ಬಂದು. 8 7 6 5 4 3 2 1. ಇವೆಲ್ಲ ನನಗೆ ಸಾಕು. ವಿವಾಹ ಭೋಜನವಿದು ವಿಚಿತ್ರ ಭಕ್ಷ್ಯಗಳು. ಓಕೆ ತುಂಬಾ ಚೆನ್ನಾಗಿ ಇಡ್ಲಿ ತಿಂದ್ರಿ. ನನಗಂತೂ ವಾಂತಿನೇ ಬಂದ್ಬಿಡ್ತು. ಎಷ್ಟು ತಿಂದೆ ಅಂತ ಅಷ್ಟು ಚೆನ್ನಾಗಿ ತಿಂದ್ರು ಅವರು. ಎಷ್ಟು ತಿಂದೆ ಅಂತ ಅನಿಸ್ತಿದೆ. ಹಸುವಾಗಿತ್ತು, ತುಂಬಾ ತಿಂದ್ಬಿಟ್ಟೆ. ಸರಿ ಹಾಗಾದ್ರೆ ಕೌಂಟ್ ಮಾಡೋಣ. ಹನ್ನೊಂದು. ಜೊತೆಗೆ ಇಲ್ಲಿ 3 ಪೀಸಸ್ ಇದೆ. ಅದು ಒಂದ್ ಲೆಕ್ಕಕ್ಕೆ ಸೇರ್ಸ್ಕೊಂಬಿಡಮ್ಮ. 11 12 1 2 8 8. ಮೀನನಾಥ ಅವರೇ ಮೇಡಮ್, ಇನ್ನ 3 ಜನ್ಮದಲ್ಲೂ ನೀವು ಇಡ್ಲಿಯನ್ನು ಮುಟ್ಟೋದಿಲ್ಲ ಅನ್ಸುತ್ತೆ. ಖಂಡಿತ ಮೇಡಮ್. ಮೀನನಾಥ ಒಂದ್ ಅರ್ಥ ಆಗ್ಲಿಲ್ಲ. ಆ ದೇಹದಲ್ಲಿ 8 ಇಡ್ಲಿ ಹೆಂಗೆ ಹೋಯ್ತು? ಎಲ್ಲಿ ಹೋಯ್ತು? ನಮ್ಮ ಪರ್ಸನಾಲಿಟಿ ವೀಕ್ ಆದ್ರೂ ಸ್ಟ್ರೆಂತ್ ಜೋರು ಸರ್. ಅಲ್ಲ ಹಲ್ಲ ಅಡ್ಡ ಇದ್ರು ಇಡ್ಲಿ ನುಗ್ಗಕ್ಕೇನು ಸಮಸ್ಯೆ ಇಲ್ಲ. ನುಂಗ್ಲಿಕ್ಕೆ ಏನು ಸಮಸ್ಯೆ ಇಲ್ಲ, ವಾಪಸ್ ಎಲ್ಲಿ ಬರ್ತಾನೆ ಅಂತ ಹೆದರಿಕೆ ಆಗ್ತಿತ್ತು ಮೇಡಮ್. ಸರಿ ಹಾಗಿದ್ರೆ ನೆಕ್ಸ್ಟ್ ಜೋಡಿಗಳನ್ನ ನೋಡ್ಬಿಡೋಣ. ವಿನಯ್ ವರ್ಷ ತುಂಬಾ ಚೆನ್ನಾಗಿ ತಿಂದ್ರಿ. ಸೂಪರ್. ಪ್ರೀತಿಯಿಂದ ತಿನ್ನಿಸ್ತಾ ಇದ್ರಿ. ಇಲ್ಲ ಪ್ರೀತಿಯಿಂದ ಅಂತೂ ಬರ್ಲಿಲ್ಲ ಇದು. ಇಲ್ಲ ಪ್ರೀತಿಯಿಂದ ತುರುಕಿಸ್ತಾ ಇದ್ದೆ. ಪ್ರೀತಿಯಿಂದ ತುರುಕಿಸ್ತಿದ್ರ. ನೋಡಪ್ಪ ವಿನಯ್, ಗಂಡಸರು ಮಾತಾ ಪ್ರೀತಿಯಿಂದ ತಿನ್ನು ಚಿನ್ನ ಅಂತ ಹೇಳ. ತಿನ್ರಿ ಅವಳು ತಿಂತದ್ ನೋಡಿದ್ರೆ ಲೈಫ್ ಅಲ್ಲಿ ಇಡ್ಲಿನೇ ತಿನ್ನದ್ ಬಿಡ್ಬೇಕು. ರುಚಿಯಾಗಿ ಮಾಡ್ಕೊಡ್ತಾಳೆ ಹೆಂಡತಿ. ಎಲ್ಲಾ ಕಡೆ ಅದೇ ಕರೆಕ್ಟ್ ಆಗಿ ನಡೆಯೋದು. ಹೆಂಡತಿ ರುಚಿಯಾಗಿ ಮಾಡ್ಕೊಡ್ತಾಳೆ, ಅದನ್ನ ತಿನ್ರಿ ಅಂತ ಪ್ರೀತಿಯಿಂದ ಹೇಳ್ತಾಳೆ. ನಿಜ ಹೇಳಿ. ಅಲ್ಲ ಈ ಕಾರ್ಯಕ್ರಮಕ್ಕೆ ನಾವಿಟ್ರ ಹೆಸರೇನ್ ಗೊತ್ತಾ? ಹಿಟ್ಲರು ಬಟ್ಲರು ಅಂತ. ಯಾಕಪ್ಪ ಹಿಟ್ಲರು ಅಂದ್ರೆ ಮಾತು, ಬಟ್ಲರು ಅಂದ್ರೆ ಊಟ. ನಮ್ಮ ಮನೆಯಲ್ಲಿ ಮಾತವಳದು, ಊಟ ನನ್ನದು. ಮಾಡ್ಬೇಡಿ, ಒಂದ್ ಮಾತು ಕೇಳ್ತೀನಿ, ಅವ್ರು ನಿಮ್ಗೆ ಮಾಡ್ಕೊಟ್ಟಿಲ್ವಾ ಊಟ ಯಾವಾಗ್ಲೂ? ಅಯ್ಯೋ ತುಂಬಾ ಚೆನ್ನಾಗಿ ಮಾಡ್ಕೊಡ್ತಾರೆ, ಅದಕ್ಕೆ ನಾನು ಈ ಸೈಜ್ ಇರೋದು. ಓಕೆ ಇಡ್ಲಿ ಕೌಂಟ್ ಮಾಡೋಣ. ಶುರು. ಓಕೆ ಯಾವ ವಿನಯ್? 6 ಇಡ್ಲೀಸ್. 6. ವೆರಿ ಗುಡ್. ಆಕಾಶ್, ನೀವು
ಸ್ವೀಟ್ ಮಾರೋರು, ಸ್ವೀಟ್ ಅಂಗಡಿ ಇಟ್ಕೊಂಡಿರೋ, ಚೆನ್ನಾಗಿ ತಿನ್ನೋರು ಅಂತ ನನಗೆ ಒಂದು ಅನಿಸಿಕೆ. ಅದೇ ಮಾವ, ಇವ್ರು ಮನೇಲಿ ಇರ್ಬೇಕಾದ್ರೆ ಎಷ್ಟೊಂದು ಇಡ್ಲಿ ಎಲ್ಲ ತಿಂತಾರೆ. ಇಲ್ಲಿ ಮೋಸ್ಟ್ಲಿ ನೀವು 2 ನಿಮಿಷ ಟೈಮ್ ಕೊಟ್ಟಿದ್ರಲ್ಲ, ಆ ಟೆನ್ಷನ್ ಅಲ್ಲಿ ಅವ್ರು ತಿಂದಿಲ್ಲ ಅಷ್ಟೇ. ಈಗಲೂ ಟಾಸ್ಕ್ ಮುಗೀತಲ್ಲ, ಇದಕ್ಕೊಂದು ಸ್ವಲ್ಪ ಸಾಂಬಾರು ಸುರಿದ್ಬಿಡಿ, ಆರಾಮಾಗಿ ತಿನ್ಕೋತೀರಿ, ಏನು ಟೆನ್ಷನ್ ಇಲ್ಲ ನನಗೆ. ಈ ಶೋ ಮುಗಿಯೋರ್ಗು ಅಲ್ಲಿ ಕುತ್ಕೊಂಡು ತಿಂತಾ ಇರ್ತಾರೆ. ಬಾಬಾ, ನನ್ನ ಪ್ರಕಾರ ನಾನು ನಮ್ಮ ಸೆಟ್ಟಲ್ಲಿ ತಿಂದಿದ್ದು 32 ಇಡ್ಲಿ ಬೆಳಗ್ಗೆ ಒಂದಿನ. ಹಿಂದಿನ ದಿನ ಏಕಾದಶಿ ಆಗಿತ್ತು, ಬಂದೆ, SLV ಇಂದ ತರಿ ಇಡ್ಲಿ ತರಿಸಿದ್ರು, ಹಾಕೋ ತಟ್ಟೆಗೆ ಅಂದೆ, ತಿಂತಾ ಇದ್ದೆ. ಲೆಕ್ಕ ಅವನಿಡ್ಬೇಕು, ನಾವಿಡಂಗಿಲ್ಲ. ವೆರಿ ಗುಡ್. ಓ, ನಿಮ್ಮ ರೆಕಾರ್ಡ್ ಇಡ್ಲಿನಲ್ಲಿ? ನಂದು 27 ಒಂದು ಹೊತ್ತಿಗೆ, ಒಂದು ಸಲಿಗೆ ಅಂದ್ರೆ ಐ ಟುಕ್ ಅಬೌಟ್ 6 minutes ಅನ್ಸುತ್ತೆ. ಓಕೆ, 6 ನಿಮಿಷದಲ್ಲಿ ಒಂದು 27 ಇಡ್ಲಿ ತಿಂದಿದ್ದೆ. ನನ್ನ ಬೇರೆ ರೆಕಾರ್ಡ್ ಹೇಳ್ಬೇಕು ಅಂದ್ರೆ 32 ಜಾಮೂನ್ ಒಂದ್ಸಲಿ ತಿಂದಿದ್ದೀನಿ, 38 ಅಕ್ಕಿ ರೊಟ್ಟಿ ತಿಂದಿದ್ದೀನಿ, 45 ಚಪಾತಿ ತಿಂದಿದ್ದೀನಿ. ಒಂದೇ ದಿವಸ ಇಷ್ಟು ಅಲ್ಲ, ಒಂದೇ ಸಲಿಗೆ. ನೀವು ನನಗೆ ಸರಿಯಾದ ಪೇರ್ ಅನಿಸ್ತಾ ಇದೆ ಜೀವನದಲ್ಲಿ. ರೆಡಿನಾ? ನಾನು ಕೌಂಟ್ ಮಾಡ್ತೀನಿ, ನೀವು ಹೇಳ್ಸಿ. ಸೂಪರ್. 0 ಅಲ್ಲ, 1 2 3 3.5 4 5 6 7 ಸಾಕು, 8 9 10 ಅಷ್ಟೇ. ಚೂಡ ಎಷ್ಟೇ ತಿಂತೀಯ? 11 12 12 ಮಾವ, ನನ್ಗೆ ಇವಾಗ ಇಷ್ಟು ತಿಂದ್ರೆ ಹೊಟ್ಟೆ ಏಯ್ 12 ಮಾವ, ಮೋಸ ಇದು ಮಾವ. ಇವಾಗ ಏನಂದ್ರೆ ಇದಕ್ಕೆ ಇನ್ನೊಂದು 4 ಇಡ್ಲಿ ಹಾಕ್ಸಿ, ನಂಗೆ ಹಸುವಾಗ್ತಾ ಇದೆ. ಅದು ಮಾಡ್ಕೊಡ್ತೀನಿ, ಏನ್ ತೊಂದ್ರೆ ಇಲ್ಲ. ಡೆಡ್ಲಿ ಸೋಮ ಕೇಳಿದೀನಿ, ಇವಾಗೇನು ನೀವೇನು ಇಡ್ಲಿ ರಾಮನ? ಆಮೇಲೆ ನಂದು ಇನ್ನೊಂದು ರಿಕ್ವೆಸ್ಟ್ ಮಾವ, ನಂದು ಅಷ್ಟು ನಾನು ನೆನ್ನೆ ಮೊನ್ನೆಯಿಂದ ನೋಡ್ತಾ ಇದ್ದೀನಿ, ಇವರಿಬ್ರು ಬರೀ ಎಗರಾಡೋದೇ ಆಯ್ತು. ಇವಾಗ ಅದೇನ್ ಮಾಡ್ತೀರಾ ನನಗೆ ಗೊತ್ತಿಲ್ಲ. ನಾನು ಕೌಂಟಿಂಗ್ ಕೊಡ್ತೀನಿ, ಇವರಿಬ್ರು ಇಡ್ಲಿ ಸಾಂಬಾರ್ ತಿನ್ಸ್ಬೇಕು ಒಬ್ರಿಗೊಬ್ರು. ಅದೆಷ್ಟು ತಿನ್ಸ್ತಾರೆ ನಾನು ನೋಡ್ಬೇಕು, ಅದೆಲ್ಲ ನನಗೆ ಗೊತ್ತಿಲ್ಲ. ಮಾವ, 1 ನಿಮಿಷ, ಯಾರು ಬೇಡ, ನಮ್ ಜಗಳ ಬೇಡ. ನನಗೆ ಇವಾಗ ನೀವು ತೀರ್ಪು ಕೊಡ್ಬೇಕು. ನೀವು ತಿನ್ಸು ಮರಾಯ ಅಂದ್ರೆ ನಾವು ತಿನ್ನಿಸ್ತೀವಿ, ಇಲ್ಲ ಬೇಡಪ್ಪ ಅಂದ್ರೆ ನಾವು ಬೇಡ. ನಿಮ್ಮ ಪ್ರಪೋಸಲ್ ಅಷ್ಟು ಸುಲಭವಾಗಿ ನಾವು ಹೂ ಹೂ ಅನ್ನಕ್ಕಾಗಲ್ಲ, ಯಾಕಂದ್ರೆ ನಾವು ಸ್ವಲ್ಪ ಅದ್ರ ಬಗ್ಗೆ ಯೋಚನೆ ಮಾಡ್ಬೇಕು. ನಾವು ಇಡ್ಲಿ ತಿನ್ಬೇಕು ತಿನ್ಬಾರ್ದು ಅಂತ ನಮ್ಮ ಅತ್ತೆ ಮಾವ ಯೋಚನೆ ಮಾಡ್ತಾ ಇರ್ತಾರೆ. ಅಲ್ಲಿವರೆಗೂ ನಾವು ತಗೊಳ್ಳೋಣ ಒಂದು ಸಣ್ಣ ಕ್ಯಾಡ್ಬರಿ ಪಾಕ್ ಬ್ರೇಕ್. ಲೈಫ್ ನಲ್ಲಿ ಫುಲ್ ಮಜಾ. ಸುವರ್ಣ ಸೂಪರ್ ಜೋಡಿ. Welcome back to Suvarna Super Jodi powered by Cadbury Park. ಲೈಫ್ ನಲ್ಲಿ ಫುಲ್ ಮಜಾ. ನಮ್ಮ 2ನೇ ಟಾಸ್ಕ್ ಹೋಗ್ಬಿಡೋಣ. ಶೂರ್. ನಮ್ಮ ಸೆಕೆಂಡ್ ಟಾಸ್ಕ್ ಏನು ಅಂತ ನಮ್ಮ ಅತ್ತೆ ಮಾವ ಎಕ್ಸ್ಪ್ಲೇನ್ ಮಾಡ್ತಾರೆ. ಪ್ಲೀಸ್ ವೆಲ್ಕಮ್ ಅತ್ತೆ ಮಾವ. ನೆಕ್ಸ್ಟ್ ಟಾಸ್ಕ್ ಬಹಳ ಸಿಂಪಲ್. ಜೋಡಿನ ಕರಿತೀವಿ, ಮುಂದೆ ಹಪ್ಪಳ ಇಟ್ಟಿದ್ದೀವಿ, 8 ಹಪ್ಪಳ ಇದೆ. ಗೇಮ್ ಏನಪ್ಪ ಅಂದರೆ, ಬಾಯಲ್ಲಿ ಹಪ್ಪಳನ ಎತ್ಕೋಬೇಕು, ಇಲ್ಲಿ ಬರಬೇಕು, ಇಲ್ಲಿಡಬೇಕು, ಇಲ್ಲಿರುವ 8 ಹಪ್ಪಳವನ್ನು ಇಲ್ಲಿಡಬೇಕು, ಜೋಡಿಸ್ಬೇಕು. ಈ ಟ್ರೈನಿಂದ ಆ ಟ್ರೈಗೆ ಶಿಫ್ಟ್ ಮಾಡಬೇಕು, ಅಷ್ಟೇ. ಭಾಳ ಸಿಂಪಲ್. ಕಾಲಾವಕಾಶ 1 ನಿಮಿಷ. ಅಕಸ್ಮಾತಾಗಿ ಹಪ್ಪಳ ಮುರಿದೋದ್ರೆ ಲೆಕ್ಕ ಇಲ್ಲ, ಕೈಯಲ್ಲಿ ಮುಟ್ಟೋಂಗಿಲ್ಲ, ಕೈ ಹಿಂದೆ ಇಟ್ಕೋಬೇಕು, ಹಪ್ಪಳನ ಬಾಯಲ್ಲೇ ಕಚ್ಕೊಂಡೋಗಿ ಆ ಕಡೆ ಇಡಬೇಕು. ತೋರ್ಸೋಣ, ಬಾ ಚಿನ್ನ ಬಾ. ಒಬ್ರು ಹಿಂದೆ ಒಬ್ರು ನಿಂತ್ಕೋಬೇಕು. ಈಗ ಹೆಂಗೆ ಆಡಬೇಕು ಅಂತ ನೋಡ್ಕೊಳ್ಳಿ. Your time starts now. ಭಾಳ ಸಿಂಪಲ್. ಜಸ್ಟ್ 8 ಹಪ್ಪಳ ಅಷ್ಟೇ, 1 ನಿಮಿಷ ಟೈಮು. 1 ನಿಮಿಷದಲ್ಲಿ ಹಪ್ಪಳ ಮುರಿದ್ರ ನೀವು ಈ ಕಡೆ ಶಿಫ್ಟ್ ಆಗಬೇಕು. ಒಂದು ವೇಳೆ 1 ನಿಮಿಷದ ಒಳಗೆ 8 ಹಪ್ಪಳ ಶಿಫ್ಟ್ ಮಾಡಿದ್ರೆ ಯಾರು ಅತಿ ಕಡಿಮೆ ಟೈಮ್ ತೊಗೊಂಡಿರ್ತಾರೋ ಅವ್ರು ಗೆಲ್ತಾರೆ. ಸೊ ಟೈಮ್ ಆಗ್ತಾ ಇರ್ತಾರೆ, ಬಂದು ಬೆಲ್ ಹೊಡಿಬೇಕು. ಓಕೆ ಮೈಲಾರಪ್ಪ, ಗಂಟೆ ಬಂದದೆ. ಸೆಕೆಂಡ್ ತಗೊಳ್ದೆ, ನೀವು ಕೇಳಿದ್ರೆ ಅಂತ ಗಂಟೆ ತರಿಸಿದ್ದೀವಿ. 1 ನಿಮಿಷದ ಒಳಗಡೆ 8 ಹಪ್ಪಳಗಳನ್ನು ಶಿಫ್ಟ್ ಮಾಡಿದ್ದೇ ಆದರೆ ನೀವು ಹೋಗಿ ಅಲ್ಲಿ ಗಂಟೆ ಹೊಡಿಬೇಕು. ಗಂಟೆ ನಮಗೆ ಟೈಮ್ ಆಗುತ್ತೆ. ಅರ್ಥ ಆಗ್ತಿದ್ಯಾ? ಶುರು ಮಾಡೋಣ. ಓಕೆ, ಇದು ಸೂಪರ್ ಜೋಡಿ ಆಟ, ಹಾಗಾಗಿ ಇಬ್ರು ಆಡಲೇಬೇಕು.
ಚೂಡ ನಮ್ಮ ಮೊದಲ 3 ಜೋಡಿಗಳನ್ನ ಕರೆದ್ಬಿಡೋಣ. ಓಕೆ. ನಮ್ಮ ಮೊದಲನೇ ಜೋಡಿ ಆಕಾಶ್ ಮತ್ತು ದೀಪ. ನಮ್ಮ ಮುಂದಿನ ಜೋಡಿ ಮೀನನಾಥ ಹಾಗೂ ಮೀನಕುಮಾರಿ. ನಮ್ಮ ಮೂರನೇ ಜೋಡಿ ರಾಹುಲ್ ಹಾಗೂ ಅಪರ್ಣ. ಈಗ ಇನ್ನೊಂದು ರೂಲ್ ಹೇಳೋದು ಮರ್ತುಬಿಟ್ಟೆ, ಅದನ್ನ ಇವಾಗ ಹೇಳ್ತಾ ಇದೀನಿ. ಯಾರು ಕೊನೆಯ ಹಪ್ಪಳವನ್ನ ಇಡ್ತಾರೋ ಅವರೇ ಬಂದು ಬೆಲ್ ಹೊಡಿಬೇಕು. ಅರ್ಥ ಆಗ್ತಿದ್ಯಾ? ಓಕೆ ಜೋಡಿಗಳೇ, ರೆಡಿ ಇದ್ದೀರಾ? ಓಕೆ, ಟಾಸ್ಕ್ ಶುರು ಮಾಡೋದಕ್ಕೂ ಮುಂಚೆ ನಾವು ತಗೊಳ್ಳೋಣ ಒಂದು ಸಣ್ಣ ಕ್ಯಾಡ್ಬರಿ ಪಾಕ್ ಬ್ರೇಕ್. ಲೈಫ್ ನಲ್ಲಿ ಫುಲ್ ಮಜಾ. ಸುವರ್ಣ ಸೂಪರ್ ಜೋಡಿ. ವೆಲ್ಕಮ್ ಬ್ಯಾಕ್ ಟು ಸುವರ್ಣ ಸೂಪರ್ ಜೋಡಿ ಪವರ್ಡ್ ಬೈ ಕ್ಯಾಡ್ಬರಿ ಪಾಕ್. ಓಕೆ, 3 ಜೋಡಿನೂ ತಯಾರಾ? ಜೋಡಿಸೋದಕ್ಕೆ ಒಬ್ಬರಿಂದ ಒಬ್ರು ನಿಂತ್ಕೊಳ್ಳಿ ದಯವಿಟ್ಟು. ಒಬ್ರು ಹಿಂದೆ ಒಬ್ರು ನಿಂತ್ಕೊಳ್ಳಿ. ವೆರಿ ಗುಡ್, ಶುರು ಮಾಡಿ. ಓಕೆ, ಯೋರ್ ಟೈಮ್ ಸ್ಟಾರ್ಟ್ಸ್ ನೌ. ಓಕೆ ಓಕೆ ಓಕೆ, ಟೈಮ್ ಓಡ್ತಾ ಇದೆ. ಕೈ ಹಿಂದೆ. Okay. Okay, thank you, Jodi. Thank you. Okay, ನಮ್ಮ ನೆಕ್ಸ್ಟ್ 3 ಜೋಡಿಗಳು ಅವಿನಾಶ್ ಹಾಗೂ ಮೀನಾಕ್ಷಿ. ಪಾರ್ಥ ಹಾಗೂ ಪ್ರಿಯಾ. ವಿನಯ್ ಹಾಗೂ ವರ್ಷ. ಶುರು ಮಾಡೋಣ. ಓಕೆ, ಟೈಮ್ starts now. Oh, yes, Avinash. Whoa! ಎಲ್ಲಾರ್ದು ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ಅಲ್ಲಿ ಅಷ್ಟೇ. ಮಾವ, ನಾನು ಮಂತ್ರಮುಗ್ಧನಾಗಿದ್ದೇನೆ. ಓಕೆ, 3 ಜೋಡಿಗಳು ತುಂಬಾ ಚೆನ್ನಾಗಿ ಆಡಿದ್ರು. ಒಬ್ರಿಂದೇ ಒಬ್ರು ಓಡಿದ್ರು. ಇನ್ ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ಮುಗಿಸಿದ್ರು. ತುಂಬಾ ಚೆನ್ನಾಗಿ ಆಡಿದ್ರು. ಮಿಕ್ಕ 3 ಜೋಡಿಗಳನ್ನ ಕರೆಯೋಕ್ಕೂ ಮುಂಚೆ ನಾವು ತಗೊಳ್ಳೋಣ ಒಂದು ಕ್ಯಾಡ್ಬರಿ ಪರ್ಕ್ ಬ್ರೇಕ್. ಲೈಫ್ ನಲ್ಲಿ ಫುಲ್ ಮಜಾ. ಸೂಪರ್ ಜೋಡಿ. Welcome to Suvarna Super Jodi powered by Cadbury Pug. Okay, ಈ 3 ಜೋಡಿಗಳು ತುಂಬಾ ಚೆನ್ನಾಗಿ ಆಡಿದ್ರಿ. Thank you so much. Thank you. ಇನ್ನ ಮಿಕ್ಕ ಜೋಡಿಗಳನ್ನ ಕರೆಯೋ ಟೈಮ್. ಸೊ ಇಮೇಲ್ ಚೆಕ್ ಮಾಡಿ. ದೊಡ್ಡತ್ತೆ ಇಮೇಲ್ ಓದ್ಲಾ? ಎಲ್ಲರಿಗೂ ನನ್ನ ಆಶೀರ್ವಾದಗಳು. ಮಂದ ಹಾಗೂ ಪಾರ್ಥ ಇನ್ನೂ ಬಾರದಿರುವ ಕಾರಣ ಈ ಆಟವನ್ನು ಅವರ ಪರವಾಗಿ ಪ್ರಕಾಶ್ ಹಾಗೂ ಚೂಡ ಆಡಬೇಕು. ಈ ಭಾಗದ ನಿರೂಪಣೆಯನ್ನು ಅಪೂರ್ವ ಜೋಡಿ ಆಕಾಶ್ ಹಾಗೂ ದೀಪ ಮಾಡಬೇಕು.
ಪ್ರಕಾಶ್ ಚೂಡ ಗಳಿಸುವ ಅಂಕವನ್ನು ಪಾರ್ಥ ಹಾಗೂ ಮಂದಾರಿಗೆ ನೀಡಲಾಗುವುದು. ಇಂತಿ ನಿಮ್ಮ ದೊಡ್ಡತ್ತೆ ಸುವರ್ಣಾಬಾಯಿ. ಓ ಆಕಾಶ್ ನಿಮ್ಮ ಕೋರಿಕೆಯನ್ನ ಈ ತರ ಪೂರೈಸಿದ್ದಾರೆ. ಖುಷಿನಾ ಆಕಾಶ್? ಖುಷಿನಾ? ಒಳ್ಳೆ ಮನಸ್ಸಿಂದ ಕೇಳಿದ್ರೆ ತಥಾಸ್ತು ಅಂದೇ ಅಂತಾರೆ ಭಗವಂತ. ಓಕೆ ಹೇಳಾಯ್ತಲ್ಲ ದೊಡ್ಡತ್ತೆ, ಏನ್ ಮಾಡ್ತೀರಾ ನಿಂತ್ಕೊಂಡು? ನಮ್ ಪ್ಲೇಸ್ ಅಲ್ಲ, ಪಾರ್ಥ ಮತ್ತೆ ಮಂದನ್ ಜಾಗದಲ್ಲಿ ಕೂತ್ಕೋಬೇಕು. ಇವತ್ತು ಒಂದಿನ ತಾನೆ ಚೂಡ, ಬಾ ಹೋಗೋಣ. ಬಾ ಕೂತ್ಕೊಂಡು ನೋಡಿ ಗೊತ್ತಾಗುತ್ತೆ ಎಷ್ಟು ಬಿಸಿಯಾಗಿದೆ ಅಂತ. ಆಕ್ಚುಲಿ ಏನ್ ಗೊತ್ತಾ, ನಮ್ ದೊಡ್ಡ ಎತ್ತಿದಾರಲ್ಲ ಅಂದ್ರೆ ನಮ್ಮಮ್ಮ ಭಾರಿ ಗ್ರೇಟ್ ಅವರು. ನಾವ್ ಎಲ್ಲ ಆಟ ನಾನು ಇವಳು ಆಡ್ಬಿಟ್ಟಿದೀವಿ, ಅವ್ರಿಬ್ರು ಆಡೇ ಇಲ್ಲ. ಈಗ ಕರೆಕ್ಟ್ ಆಗಿ ಮಾಡಿದ್ರು. ಆಡ್ಲಿ ಅವರು ಕೇಳಿದ್ದಕ್ಕೂ ಅವ್ರು ಮಾಡಿದ್ದಕ್ಕೂ ಸರಿಯಾಗಿದೆ. ನನಗೆ ಚೂಡೊಂದು ಒಂದೇ ಸಮಸ್ಯೆ ಮಾವ. ಏನು? ಅವಳು ದಿನ 3 ತಟ್ಟೆ ಬಿಸ್ಕತ್ ತಿಂತಾಳೆ ತಿಂಡಿ ಕೇಳಿದ್ರೆ. ಈ ಹಪ್ಪಳ ಏನ್ ಸಾಕಾಗುತ್ತೆ ಅವಳಿಗೆ, ಬಾಯಿಗೆ ಹಾಕೋದ್ರೆ ಫುಲ್ ಹಾಕೊಂಡ್ ಬಂದಿಡ್ತಾಳ ಅಂತ. ಕಥೆನೋ ಗೊತ್ತಿಲ್ಲ. ಅಲ್ಲ ಅವರು ನೀವ್ ಆಡುವಾಗ ಎಷ್ಟು ಟೆನ್ಷನ್ ಕೊಟ್ರು, ಅವ್ರು ಆಡುವಾಗ ನೀವು ಅಷ್ಟೇ ಟೆನ್ಷನ್ ಕೊಡಿ. ಓಕೆ 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 ಆಕಾಶ್ ಅವರೇ, ಅವರ ಹಪ್ಪಳನ ತಿಂದಿದ್ರೆ ಸರಿ, ಜೋಡಿಸ್ಬೇಕಲ್ಲಿ. ಶುರು ಮಾಡೋಣ. ನಮ್ಮ ಮುಂದಿನ 3 ಜೋಡಿಗಳು ರೇಣುಕಾ ಅಂಡ್ ಮೈಲಾರಪ್ಪ, ಪ್ಲೀಸ್ ಕಮ್. ಅಂಡ್ ಬನ್ನಿ ಚೂಡ ಮತ್ತೆ ಪ್ರಕಾಶ್ ಅವರು ದಯವಿಟ್ಟು ಬನ್ನಿ, ಕಿರಿಸ್ತೀವಿ ಬನ್ನಿ. ಅಂಡ್ ದ ಬ್ಯೂಟಿಫುಲ್ ಕಪಲ್ ಅಮೃತ ಅಂಡ್ ವಿಜಯ್, ಪ್ಲೀಸ್ ವೆಲ್ಕಮ್. ಓಕೆ, ಎಲ್ಲ ಕಂಟೆಸ್ಟೆಂಟ್ಸ್ ರೆಡಿನಾ? ಪಕ್ಕ ಜೋರಾಗಿ ಹೇಳಿ ರೀ. ಮೈಲಾರಪ್ಪ ಹೇಳ್ರಿ ರೀ. ಚೂಡ ಅದು ಜೋಶ್ ಅಂದ್ರೆ. ಚೂಡ ಅವ್ರೆ, ಸನ್ಮಾನ್ಯ ಚೂಡ ಅವ್ರೆ ರೆಡಿನಾ? ರೆಡಿ ನಾನು. ಪ್ರಕಾಶ್ ರೆಡಿ? ಓಕೆ ಓಕೆ ಓಕೆ, ಯುವರ್ ಟೈಮ್ ಸ್ಟಾರ್ಟ್ಸ್. ಏ ಚೂಡ, you can feel the fear, huh? Yes, I can feel the fear. You looking like a bear, teddy bear. Okay, ready? Your time starts now. ಯಾರ ಹಪ್ಪಳನು ಮುರಿಬಾರ್ದು, ಆರಾಮಾಗಿ ಆಡಿ. ಒಂದು ಮುರಿದ್ರು ಕೂಡ ಡಿಸ್ಕ್ವಾಲಿಫೈ ಆಗತ್ತೆ. ನೀವು 8 ಹಪ್ಪಳ ಹೊಡೆದ್ಮೇಲೆ ದಯವಿಟ್ಟು ಆ ಜಾಗಂಟೆನ ಹೋಗ್ಬಿಟ್ಟು ಬಾರಿಸ್ಬೇಕು, ಜಾಗಂಟೆ ಬಾರಿಸ್ಬೇಕು. ಕಮಾನ್ ಕಮಾನ್ ಮೈಲಾರಪ್ಪ, ಜಾಗಂಟೆ 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 ಬಾರಿಸಿ. ಕೂಲ್ 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 ಕೂಲ್. ಓಕೆ ಓಕೆ ಓಕೆ, ಕೂಲ್ ಕೂಲ್. ಕೆಂಬಂತಮ್ಮ, ನೀರ್ ಬೇಕಾ, ಜ್ಯೂಸ್ ಬೇಕಾ? ದಯವಿಟ್ಟು ಒಂದು ಲೋಟ ನೀರು ಕೊಡಿ ಸನ್ಮಾನ್ಯ ಚೂಡ ಅವ್ರಿಗೆ. ಫಸ್ಟು ಮೈಲಾರಪ್ಪ ಅಂಡ್ ರೇಣುಕಾ ಫಸ್ಟ್ ಜಾಗಂಟೆ ಹೊಡೆದ್ರು, ಆಮೇಲೆ ಪಾರ್ಥ ಮಂದ ಅವ್ರನ್ನ ಪ್ರತಿನಿಧಿಸ್ತಾ ಇರತಕ್ಕಂತಹ ಚೂಡ ಮತ್ತೆ ಪ್ರಕಾಶ್ ಅವ್ರು ಹೊಡೆದ್ರು. ಅಮೃತ ವಿಜಯ್, ಬ್ಯಾಡ್ ಲಕ್ ಮಾವ. ವಾಟ್ಸೆ ಏನಾಯ್ತು ಅಮೃತ ಮತ್ತು ವಿಜಯ್? ಟೈಮ್ ಆಗೋಗಿತ್ತು ಲಾಸ್ಟ್ ಇಷ್ಟೊತ್ತಿಗೆ. ಓಡ್ತಾ ಇತ್ತು, ಇನ್ನು ಟೈಮ್ ಪಡ್ಬೋದಿತ್ತು. ಯಾತಕ್ಕೆ ಬೀಳಿಸ್ಬಿಟ್ರಿ ಅಷ್ಟು? ನೀವು ಪೂರ್ತಿ ಅದನ್ನ ಬೀಳಿಸ್ಬಿಟ್ರಲ್ಲ, ಈಗ ನೀವು ಎಷ್ಟು ಒಂದು 4-5 ಇಟ್ಟಿದ್ರಿ, ಅದು ಕೌಂಟ್ ಆಗಲ್ಲ. ಎಲ್ಲ ಲಾಸ್ಟ್ ಕರೆಕ್ಟ್, ಫುಲ್ ಬಿದ್ದಾದ್ಮೇಲೆ ಕೌಂಟ್ ಹೊಟ್ಟಾಯ್ತು. ನಾನು ಏನ್ ಮಾಡ್ಲಿ ಇವಾಗ? ಅಲ್ವಾ, ಯಾವಾಗ್ಲೂ ಹೇಳ್ತೀನಿ ಕೇಳಿ, ಕೋಪದಲ್ಲಿ ಮೂಗು ಕುಯ್ಕೊಂಡ್ರೆ ನಮ್ಮ ಮೂಗಿಗೆ ಏಟಾಗೋದು ಅಲ್ವಾ? ಮತ್ತೆ ಮೂಗು ಬರಲ್ಲ. ಹೋಯ್ತೆ. ಓಕೆ, ಎನಿವೇ ವಿ ಆರ್ ವೆರಿ ಸಾರಿ, ಬ್ಯಾಡ್ ಲಕ್, ಬೆಟರ್ ಲಕ್ ನೆಕ್ಸ್ಟ್ ಟೈಮ್. ಅಮೃತ ಹೇಳಮ್ಮ, ಅವರ ಕೋಪಕ್ಕೆ ನೀ ಬಲಿಯಾದ್ಯೇನಮ್ಮ? ಏನ್ ಮಾಡಕ್ಕಾಗಲ್ಲ. ಅಲ್ಲ ಅಮೃತ, ನೀನೇನಾದ್ರು ಹಪ್ಪಳ ಒದ್ದೆ ಮಾಡ್ಬಿಟ್ಯಾ? ಕಣ್ಣೀರು ಸುರಿಸಿ? ಇಲ್ಲ, ಇಟ್ಸ್ ಓಕೆ, ಇಟ್ ಡಸಂಟ್ ಮ್ಯಾಟರ್. ಬಟ್ ಆಟ ಮಜಾ ಇತ್ತಾ? ತುಂಬಾ ಅದೇ ಇಂಪಾರ್ಟೆಂಟ್. ಅದು ಇಂಪಾರ್ಟೆಂಟ್, ಸೋಲೋದ್ ಗೆಲ್ಲೋದಲ್ಲ. ಎಷ್ಟು ಮಜಾ ತಗೊಂಡ್ರಿ ಅದನ್ನ ಮಾಡ್ಬೇಕಾದ್ರೆ ಅದು ಇಂಪಾರ್ಟೆಂಟ್. ಓಕೆ, ವೆರಿ ಗುಡ್. ನಗ್ನಗ್ತಾ ಹೇಳ್ತಾ ಇದ್ದಾರೆ ನೋಡಿ. ವೆರಿ ಗುಡ್, ವೆರಿ ಗುಡ್. ಥ್ಯಾಂಕ್ ಯು ಆಲ್ ಸುವರ್ಣ 3 ಸೂಪರ್ ಜೋಡೀಸ್. ಥ್ಯಾಂಕ್ ಯು. ನೀವಿಬ್ರು ಬಿಟ್ಟು ನೀವು ಆರಾಮಾಗಿ ಕೂತ್ಕೊಳ್ಳಿ. ನೀವಿಬ್ರು ಕೂತ್ಕೊಳ್ಳಿ. ಆಕಾಶ್ ಅಂಡ್ ದೀಪಾ, ಒಂದ್ ಸೆಕೆಂಡ್.
ಇನ್ಫ್ಯಾಕ್ಟ್ ನಾವು ಪಾರ್ಟಿಸಿಪೇಟ್ ಮಾಡಿದ್ರೆ ಎಲ್ಲಾರನ್ನು ಬೀಟ್ ಮಾಡಿ ನಾವೇ ಸುವರ್ಣ ಸೂಪರ್ ಜೋಡಿ ಆಗ್ತಿದ್ವಿ. ಪುಟಿ ಒಂದ್ ನಿಮಿಷ ಅತ್ತೆ ಮಾವ ಮತ್ತೆ ದೊಡ್ಡ ಅತ್ತೆದು ತುಂಬಾ ದೊಡ್ಡ ಮನ್ಸು. ಇಡ್ಲಿ ತಿನ್ನಕ್ ಕೊಟ್ಟಿಲ್ಲ ನಿಮ್ಗೆ, ಬರೀ ಪಾಪಡ್ ಜೋಡ್ಸಕ್ ಕೊಟ್ಟಿದ್ದಾರೆ. ಪುಣ್ಯ ಮಾಡಿದೆ. ಹೆಂಗ್ ಆಗ್ತಿದ್ಯಾ ನೋಡಿ. 20 ಖಾಲಿ ಮಾಡ್ತಾ ಇದ್ವಿ. ಯಾರು ಚಿನ್ನ ತಿನ್ಬೇಕು, ಅದನ್ನ ಜೋಡ್ಸೋದಲ್ಲ. 20 ಇಡ್ಲಿನ 20 ಖಾಲಿ ಮಾಡ್ತಾ ವಾಟೆವರ್. ಪಾರ್ಥ ಮತ್ತೆ ಮಂದ ಅವ್ರಿಗೆ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದೀರಾ. ಥ್ಯಾಂಕ್ ಯು ಟು ಯು ಟು. ಒಳ್ಳೆ ಫನ್ ಕೊಡ್ರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಚೂಡ ಮತ್ತೆ ಪ್ರಕಾಶ್ ಅವರು ತಿಂತಿದ್ವಿ ಅಂದ ಕೂಡಲೇ ನಂಗೆ ಒಂದು ಕತೆ ಜ್ಞಾಪಕಕ್ಕೆ ಬಂತು. ಅವನ ಹೆಂಡತಿಗೆ ಹೇಳದ್ನಂತೆ, ಹಾಗಲವಾಡಿಗೆ ಹೋದ್ರೆ ಗೀದ್ರೆ ಅಲ್ಲಿಂದ ಎಮ್ಮೆ ತಂದ್ರೆ ಗಿಂದ್ರೆ ಎಮ್ಮೆ ಹಾಲು ಕೊಟ್ರೆ ಗಿಟ್ರೆ ಆ ಹಾಲನ್ನ ನಿಮ್ಮಮ್ಮನ ಮನೆಗೆ ಕೊಟ್ರೆ ಜಾಡ್ಸ್ ಒದಿತೀನಿ ಅಂತ ಹೆಂಡತಿಗೆ ಆಗ್ಲೇ ಓದ್ಬಿಟ್ಟಂತ. ಹಂಗೆ ಅವ್ರ ಕತೆ ಮಾಡಿದ್ದಿದ್ರೆ ತಿಂದಿದ್ದಿದ್ರೆ ಮಾಡ್ದಾಗಲೇ ಗೊತ್ತಾಗತ್ತೆ ಅದೇನು ಅಂತ. ನಾವು ಅವ್ರು ಹೇಳೋದಕ್ಕೆ ಒಪ್ಕೋತೀವಿ. ಅದೇ ಇಡೋದು ಅದು ತಿನ್ನೋದು. ನನ್ಗೇನು ಕೇಳಿಸ್ತಾ ಇಲ್ಲ. ಈಗ ಅರ್ಥ ಆಯ್ತಾ ನಾವಿಬ್ರು ಯಾಕೆ ಬೊಂಬಾಟ್ ಜೋಡಿ ಅಂತ. ಥ್ಯಾಂಕ್ ಯು ಆಕಾಶ್. ಥ್ಯಾಂಕ್ ಯು ದೀಪಾ. ಓಕೆ, ನಮ್ಮ 2ನೇ ಟಾಸ್ಕು ಕಂಪ್ಲೀಟ್ ಆಯ್ತು. ಮೊದಲನೇ ಟಾಸ್ಕ್ ಅಲ್ಲಿ ಒಬ್ರಿಗೊಬ್ರು ಇಡ್ಲಿ ತಿನ್ನಿಸ್ಕೊಂಡು ಚೆನ್ನಾಗಿ ಇಡ್ಲಿ ತಿಂದ್ರು. 2ನೇ ಟಾಸ್ಕ್ ಅಲ್ಲಿ ನಾವು ಪಾರ್ಟಿಸಿಪೇಟ್ ಮಾಡಿದ್ವಿ. ಪ್ರಕಾಶ್, ನಿಂಗೆ ಹೆಂಗ ಅನ್ಸ್ತು? ನನಗಂತೂ ತುಂಬಾ ಖುಷಿ ಕೊಡ್ತು ಚೂಡ. ಯಾಕಂದ್ರೆ ಇಷ್ಟ ದಿನ ನಾವು ಜೋಡಿಗಳು ಪರ್ಫಾರ್ಮ್ ಮಾಡೋದನ್ನ ನೋಡ್ತಾ ಇದ್ವಿ. ಇವತ್ ನಾವೇ ಸ್ವತಃ ಪರ್ಫಾರ್ಮ್ ಮಾಡಿದ್ವಿ. ಐ ಆಮ್ ವೆರಿ ಹ್ಯಾಪಿ ಅಂಡ್ ಥ್ಯಾಂಕ್ಫುಲ್ ಟು ಸುವರ್ಣ ಬಾಯ್. ಥ್ಯಾಂಕ್ ಯು ಸುವರ್ಣ ಬಾಯ್. ನನಗೆ ಸಿಕ್ಕಾಪಟ್ಟೆ ಭಯ ಆಗ್ತಾ ಇತ್ತು. ನಾನು ಒಂದು ಕಂಟೆಸ್ಟೆಂಟ್ ಅಂತ ಎಷ್ಟು ಭಯ ಆಗ್ತಾ ಇತ್ತು ಅಂದ್ರೆ ನನಗೆ ಇವಾಗ ಗೊತ್ತಾಗ್ತಾ ಇದೆ ಏನು ಜೋಡಿಗಳು ಹೆಂಗ್ ಪರ್ಫಾರ್ಮ್ ಮಾಡ್ತಾರೆ ಅಂತ ಫಿಯರ್ ಇಟ್ಕೊಂಡು. ಥ್ಯಾಂಕ್ ಯು ಸೋ ಮಚ್ ಸುವರ್ಣ ಬಾಯ್. ಓಕೆ, ನಮ್ಮ ಮೊದಲನೇ ಟಾಸ್ಕ್ ಹಾಗೂ 2ನೇ ಟಾಸ್ಕ್ ನ ರಿಸಲ್ಟ್ ಕೇಳ್ಬಿಡೋಣ. ರೆಡಿನಾ? ಅತ್ತೆ ಮಾವ ಪ್ಲೀಸ್ ಕಮ್. ಒಳ್ಳೆ ಗಣೇಶನ ಮೆರವಣಿಗೆ ಮಾಡ್ಕೊಂಡು ಹೋದಂಗೆ ಬೋರ್ಡ್ ಗಣೇಶನ. ಅಯ್ಯೋ ಈಗ ಎಲ್ಲ ತುಂಬಾ ಚೆನ್ನಾಗಿ ಆಡ್ತಾ ಇದ್ದೀರಾ. ಇಷ್ಟೂ ಸಂಚಿಕೆ ನೋಡ್ತಾ ಇದ್ದೀನಿ. ಎಲ್ಲರೂ ಪಾರ್ಟಿಸಿಪೇಷನ್ ಎಕ್ಸಲೆಂಟ್, ಸೂಪರ್. ಆದ್ರೆ ನನಗೆ ಒಬ್ಬರ ಮೇಲೆ ಕಂಪ್ಲೇಂಟ್ ಇದೆಯಪ್ಪ. ಏನ್ ಕಂಪ್ಲೇಂಟ್ ಅಂತ ಹೇಳ್ತೀನಿ. ಇಲ್ಲಿ ಇಷ್ಟೂ ಚೆನ್ನಾಗಿದಾರಲ್ಲ, ಎಲ್ಲರೂ ನಗ್ನಗ್ತಾ ಒಬ್ಬರ ಜೊತೆ ಮಾತಾಡ್ಕೊಂಡು ಹಟ್ಟೆ ಹೊಡ್ಕೊಂಡು ತರಲೆ ಮಾಡ್ಕೊಂಡು ಖುಷಿಯಾಗಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಆದರೆ ಒಬ್ಬರು ಮಾತ್ರ ನಾನು ಅಬ್ಸರ್ವ್ ಮಾಡಿದ್ದೀನಿ, ಯಾರ ಹತ್ರನೂ ಮಾತಾಡೋದೇ ಇಲ್ಲ, ಸುಮ್ಮನೆ ಕೂತಿರ್ತಾರೆ. ಅವ್ರಿಗೆ ಮಾತು ಬರುತ್ತೆ ಅಲ್ವಾ? ಮಾತು ಬರುತ್ತೆ, ಜಗಳ ಆದ್ರೆ ಮಾತು ಮರದೇ ಇರೋ ಹಾಕಿ ಕೂತಿರ್ತಾರೆ. ಅವ್ರ ಹತ್ರ ಇವಾಗ ನಾನು ಮಾತಾಡಿಸ್ಬೇಕು ಅಂತಿದ್ದೀನಿ. ಮಾತಾಡಿಸ್ಲಾ? ವರ್ಷ ಸ್ವಲ್ಪ ಬನ್ನಿ ಇಲ್ಲಿ. ನಾನು ಅಬ್ಸರ್ವ್ ಮಾಡಿದ್ದೀನಿ, ಎಲ್ಲರೂ ಎಲ್ಲ ಟಾಸ್ಕಲ್ಲೂ ಎಲ್ಲರ ಜೊತೆ ಫುಲ್ ಖುಷಿಯಾಗಿ ನಗ್ಕೊಂಡು ಎಲ್ಲರೂ ಮಾತಾಡ್ತಾ ಇದ್ದಾರೆ. ಇವ್ರು ಮಾತ್ರ ಮಾತೇ ಆಡಲ್ಲ. ಹೌದಾ ಇಲ್ವಾ? ಹೌದು. ಮೌನ ಗೌರಿ ವ್ರತ ಮಾಡ್ತಾರೆ. ನಿನ್ ನೇಚರ್ ಏನೇ ಇರ್ಬೋದಮ್ಮ. ಸೀರಿಯಲ್ ಅಲ್ಲಿ ವಟ 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 ಅಂತ ಮಾತಾಡ್ತಿದ್ಯಾ ನಿಮ್ಮ ಅಮ್ಮನ ಜೊತೆ? ಯಾಕ ಅದಕ್ಕೆ ಇಲ್ಲಿ ಮಾತಾಡ್ಬಾರ್ದಾ? ಅಷ್ಟೇ ಅಲ್ಲ, ಅಮೃತನ ಎಷ್ಟು ಗೋಳು ಇಕ್ಕೋತಾಳ ಗೊತ್ತಾ? ಈಗ ಒಂದ್ ಕೆಲಸ ಮಾಡೋಣ. ಇಷ್ಟು ಜನರಲ್ಲಿ ನಿನಗೆ ಯಾರಮ್ಮ ತುಂಬಾ ಫ್ರೆಂಡು? ಎಲ್ರಿಗಿಂತ ಒಂಚೂರು ಜಾಸ್ತಿ. ಎಲ್ರಿಗಿಂತ ಒಂಚೂರು ಜಾಸ್ತಿ ಯಾರು? ಅಮೃತ ಬಾಯ್ಲಿ. ಹಾಗಲಕಾಯಿಗೆ ಬೇವಿನಕಾಯಿ ಸಾಕ್ಷಿ ನನಗೆ. ಮುಂದೆ ಬನ್ನಿ ಇಬ್ರು, ಇಲ್ಲಿ ನಿಂತ್ಕೊಳ್ಳಿ. ನೀ ಈ ಕಡೆ ನಿಂತ್ಕೊ. ಇವ್ರು ನಿಮಗೆ ಭಾಳ ಕ್ಲೋಸಾ? ಎಲ್ರಿಗಿಂತ ಜಾಸ್ತಿ ಕ್ಲೋಸಾ? ಒಟ್ಟಿಗೆ ಕೆಲಸ ಮಾಡ್ತೀರಾ, ಕಥೆಯಲ್ಲಿ ಚಿಕ್ಕಪ್ಪ ದೊಡ್ಡಪ್ಪನ ಮಕ್ಕಳು, ಕರೆಕ್ಟಾ? ತುಂಬ ಕ್ಲೋಸ್. ಹೌದು. ಅವ್ರು ಅಲ್ಲಿ ತುಂಬ ಮಾತಾಡ್ತಾರೆ, ನೀವು ಇಲ್ಲಿ ತುಂಬ ಸೈಲೆಂಟಾಗಿರ್ತೀರಾ, ಅವರು ಸೈಲೆಂಟಾಗಿರ್ತಾರೆ. ಅವರು ಜಾಸ್ತಿ ಹೇಳ್ತೀರಾ, ಇಲ್ಲೇನೋ ಒಂಚೂರು ನಗ್ತೀರ, ನಮ್ಮ ಪುಣ್ಯ. ಈಗ
ನೀವು 2 ನಿಮಿಷ ಕಾಲಾವಕಾಶ ಕೊಡ್ತೀನಿ. 2 ನಿಮಿಷ ನಿಮ್ಮ ಮನಸ್ಸಿಗೆ ಏನು ಬರುತ್ತೋ ಹಾಗೆ ಅವ್ರಿಗೆ ಬೈಬೇಕು. ನೀವು ಅರ್ಥ ಆಗೋ ಲ್ಯಾಂಗ್ವೇಜ್ ಅಲ್ಲೇ. ಏನ್ ಮಾವ? ಒಂದ್ ನಿಮಿಷ ಕ್ವಶನ್ ಮಾಡಂಗಿಲ್ಲ. ನೀವು ಅವ್ರು ಬೈದಿದ್ದಕ್ಕೆ ಕೌಂಟರ್ ಕೊಡ್ಬೇಕು. ನಿಮ್ಮಿಬ್ಬರು ಜಗಳ ನಾನು ನೋಡ್ಬೇಕು. ನಾಗಂಗಿಲ್ಲ. ನೀನೆಲ್ಲ ನೀವು ಹೋಗಿ ನಾನು ಆಮೇಲೆ ವರ್ಷ ಅಮೃತಂಗೆ ಬೈಬೇಕು, ಅಮೃತ ವಾಪಸ್ ಬೈಬೇಕು. ವರ್ಷ ಮತ್ತು ಅಮೃತ ಮಧ್ಯೆ ಜೋರಾದ ಜಗಳ. ವರ್ಲ್ಡ್ ವಾರ್ 3 ಸ್ಟಾರ್ಟ್. Your time starts now. ಅಮೃತ, ನಂಗೆ ಈ ಡ್ರೆಸ್ ಇಷ್ಟ ಅಂತ ಗೊತ್ತಿತ್ತು ತಾನೆ, ಯಾಕೆ ಹಾಕೊಂಡೆ? ಅಕ್ಕ ನನಗೆ ಗೊತ್ತಿರ್ಲಿಲ್ಲ ಅಕ್ಕ. ಜಗಳ ಆಡ್ಬೇಕು, ಸಮಜಾಯಿಸಿ ಕೊಡಲ್ಲ. ನನಗೆ ಇಷ್ಟ ಕಣೆ. ನಾನು ಮುಂಚೆನೆ ಈ ಡ್ರೆಸ್ ಬೇಕು ಅಂತ ಹೇಳಿದ್ದೆ, ಯಾಕೆ ಹಾಕೊಂಡೆ? ನಿನ್ಗೆ ಎಷ್ಟು ಧೈರ್ಯ? ನಗಬಾರ್ದು, ಅಳಬಾರ್ದು, ಬೈಬೇಕು. ಇಲ್ಲ ಅಕ್ಕ, ನೀನ್ ಮೊದ್ಲೇ ಹೇಳಿದ್ರೆ ಕೊಟ್ಬಿಡ್ತಾ ಇದ್ದೆ. ನಾನು ಈ ಡ್ರೆಸ್ ಬೇಕು ಅಂತ ಕೇಳಿದ್ದೆ. ಜಗಳ ಅಂದ್ರೆ ಗೊತ್ತಾಗಲ್ವಾ? ನನಗಿಷ್ಟ ಆಯ್ತು ಹಾಕೊಂಡೆ. ನೀನೇ ಅವಳ ಕೇಳಕ್ಕೆ, ನನಗ್ ಬೇಕೇ ಬೇಕಿದ್ದು. ನೀನ್ ಕೇಳಿದ ತಕ್ಷಣ ಕೊಟ್ಬಿಡಕ್ಕೆ ನನ್ನೇನಿದ. ಒಂದ್ ಕೆಲಸ ಮಾಡು, ನೀನು ಹಿಂದೆ ನಿಂತ್ಕೋ, ನಾನು ಇಲ್ಲಿ ನಿಂತ್ಕೋತೀನಿ. ಶುರು ಮಾಡೋಣ. ಹೇ ಅಮೃತ, ಹಿಂಗೇನು ಬುದ್ಧಿ ಇದೆಯಾ? ಆ ಡ್ರೆಸ್ ನಂಗೆ ಬೇಕು ಅಂತ ಹೇಳಿಲ್ವಾ? ನೀನ್ ಯಾಕೆ ಹಾಕೊಂಡೆ? ಏನೇ ನನ್ ಬುದ್ಧಿ ಬಗ್ಗೆ ಮಾತಾಡ್ತೀಯಾ? ನನಗೆ ಡ್ರೆಸ್ ಇಷ್ಟ ಹಾಕೋತೀನಿ, ನೀನೇ ಅವಳ ಕೇಳಕ್ಕೆ. ನಾನು ಹಾಕೋಬೇಕು, ನೀನ್ ಹೆಂಗ್ ಹಾಕೊಂಡೆ? ನನಗಿಷ್ಟ ಅಂತ ನಾನು ಹಾಕೊಂಡೆ, ಅದನ್ನ ಕೇಳಕ್ ನೀನ್ ಯಾರೇ? ನನ್ ಡ್ರೆಸ್ ನೀನ್ ಹಾಕೊಳಂಗಿಲ್ಲ. ಒಳ್ಳೆ ಕತೆ ಆಯ್ತಲ್ಲ. ನಿನ್ ಡ್ರೆಸ್ ಯಾವ್ದಾರು ನಾನು ಹಾಕೋತೀನ? ಹಾಕೋತೀಯಾ? ನಾನು ಹಾಕೋದಿಲ್ಲ. ನನ್ ಡ್ರೆಸ್ ನೀನ್ ಹಾಕೊಳ್ಳೋದು. ಹಾಕೋತೀನಿ ಕಡೆ, ಏನ್ ಮಾಡ್ತೀಯ ನೋಡೇ ಬಿಡ್ತೀನಿ ಬಾರೆ. ಅದು ಹೇಗಿರ್ಬೇಕು ಅಂದ್ರೆ ಸಾಯಿ ಪ್ರಕಾಶ್ ಸ್ಟೈಲ್ ಅಲ್ಲಿ ಇರ್ಬೇಕು ನಿಮ್ಮ ಮಾತುಗಳು. ಅವಳು ಸಾಯಿ ಕುಮಾರ್ ತರ ಮಾತಾಡ್ಬೇಕು, ಸಾಯಿ ಪ್ರಕಾಶ್ ತರ ಮಾತಾಡ್ತೀರ. ಹಂಗಿಲ್ಲ, ಇಬ್ರು ಸಾಯಿ ಕುಮಾರ್ ತರ ಮಾತಾಡ್ಬೇಕು. ಏನ್ ಅನ್ಕೊಂಡಿದ್ಯಾ ನೀನು? ನೀವು ಇಲ್ಲಮ್ಮ, ಅದು ಹಾಗಲ್ಲಮ್ಮ ಅಂತ ಸಾಯಿ ಪ್ರಕಾಶ್ ತರ ಮಾತಾಡೋದಿಲ್ಲ. ಟೈಮ್ ಸ್ಟಾರ್ಟ್ಸ್ ನೌ. ಸ್ಟೈಲ್ ಆಗಿ ಬಂದ್ಬಿಡ್ತೀಯ ಇಲ್ಲಿ. ಏನ್ ಹೇಳೋದು ನಿನ್ಗೆ? ನಿನ್ ಬುದ್ಧಿಗಿಷ್ಟು? ಏಯ್ ಇದು ನನ್ನ ಸ್ಟೈಲು ಗೊತ್ತಾ ನಿನ್ಗೆ? ಏನ್ ಸ್ಟೈಲು ನಿಂದು? ತುಂಬಾ ಸ್ಟೈಲಾ ನೀನು? ನಿನಗೊಂದು ಇಂಗ್ಲಿಷ್ ಮಾತಾಡಕ್ ಬರಲ್ಲ, ಇಲ್ಲಿ ಬಂದು ಸ್ಟೈಲ್ ತೋರಿಸ್ತೀಯಾ? ಏಯ್, ನಾನು ಒಂದು ಸರಿ ಹಾಕೊಂಡು ಡ್ರೆಸ್ನ ಮತ್ತೆ ತೆಗಿಯಲ್ಲ. ಹಲೋ, ನಿನಗೆ ನಾನು ಪ್ರತಿಯೊಂದು ಇಂಗ್ಲಿಷ್ ಹೇಳ್ಕೊಟ್ಟಿದ್ದೆ ನಾನು. ಇಲ್ಲ ಅಂದಿದ್ರೆ ಆ ವಿಜಯ್ ಅವ್ರು ಯಾವತ್ತೋ ನಿನ್ನಿಂದ ದೂರ ಹೋಗಿರೋರು. ಮಾತಾಡ್ಬೇಡ, ಜಾಸ್ತಿ ಮಾತಾಡ್ಬೇಡ. ಸೌಂಡ್ ಅಂದ್ರೆ ನಂಗೆ ಅಲರ್ಜಿ. ನನಗೂ ಅಲರ್ಜಿ. ನನಗೂ ಅಲರ್ಜಿ ಆಗುತ್ತೆ ನಿನ್ ಸೌಂಡ್ ಕೇಳಿದ್ರೆ. ಏನೇ ಅಲರ್ಜಿ ಆಗೋದು ನಿನ್ಗೆ? ನನ್ಗಾಗಲ್ಲ. ಬಾಯಿ ಮುಚ್ಕೊಂಡಿರೋ. ನೀನು ನಿಮ್ಮ ಅಮ್ಮನ ಮಾತು ಕೇಳಿಕೊಂಡು ಎಷ್ಟು ಸರಿ ನನಗೆ ಬೈದಿಲ್ಲ ನೀನು? ಎಷ್ಟು ಸರಿ ಬೈದಿಲ್ಲ? ರಿಲ್ಯಾಕ್ಸ್. ನೀನು ನಿಮ್ಮ ಅತ್ತೆ ಮಾತು ಕೇಳ್ಕೊಂಡು ಎಷ್ಟು ಸಲ ನಾನು ಸಿಕ್ಕಾಕ್ಸ್ಲಿಲ್ಲ? ಎಷ್ಟು ಸಲ ನನ್ನ ಮಾನ ತೆಗಿಯೋ ಹಾಗೆ ಮಾಡಲಿಲ್ಲ? ಇನ್ನೂ ನೀನು ನಗ್ತಾ ಇದೆಯಲ್ಲ, ಮಾನ ಮರ್ಯಾದೆ ಇದೆಯಾ? ರಿಲ್ಯಾಕ್ಸ್ ವರ್ಷಕ, ರಿಲ್ಯಾಕ್ಸ್. ನೀನು ನಿನ್ನ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಮಾತಾಡಿದ್ರೆ ನಾನು ನನ್ನ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಮಾತಾಡ್ತೀನಿ. ಮುಚ್ಚು ಬಾಯಿ. ನೋಡು, ನೀನು ದೇಸಾಯಿ ಮನೆತನದ ಹಿರಿ ಸೊಸೆ ಇರ್ಬೋದು, ಆದ್ರೆ ನಮ್ಮನೇಲಿ ನಾನು ಹಿರಿ ಮಗಳು. ಅದು ನೆನಪಲ್ಲಿ ಇಟ್ಕೊ. ಮೈಂಡ್ ಇಟ್. ಓಕೆ, ಥ್ಯಾಂಕ್ ಯು. ಸುವರ್ಣ ಸೂಪರ್ ಜೋಡಿ. ಬೈಲ್ ಮುಂದೆ ಬಾ. ಏನಕ್ಕೆ ಮಾತಾಡಿಸ್ದೆ ಗೊತ್ತಾ? ಮಾಡಿಸಿ ಗೊತ್ತಾ? ಅಯ್ಯೋ, ಸುವರ್ಣ ಬಾಯ್, ಓಡು. ಎಲ್ಲರಿಗೂ ನನ್ನ ಆಶೀರ್ವಾದಗಳು. ನೀವೆಲ್ಲರೂ ಇಂದು ನಾನು ಕೊಟ್ಟ ಬೊಂಬಾಟ್ ಭೋಜನವನ್ನು ಭಾಜನ ಮಾಡಿದ್ದೀರಿ. ನಾಳೆ ನಿಮಗೆಲ್ಲರಿಗೂ ಒಂದು ವಿಶೇಷ ಕಾದಿದೆ. ನಮ್ಮ ಅರಮನೆಯಲ್ಲಿ ಮದುವೆ ಸಂಭ್ರಮ ಮನೆ ಮಾಡಲಿದೆ. ಈ ಖುಷಿಯನ್ನು ಇಮ್ಮಡಿಗೊಳಿಸಲು ನಾನು ಒಬ್ಬ ಅತಿಥಿಯನ್ನು ಕರೆತರುತ್ತಿದ್ದೇನೆ. ಅವರೇ ನಮ್ಮ ಕನ್ನಡ ನಾಡಿನ ಸಕ್ಕರೆ ಚೆಲುವೆ, ಸ್ಯಾಂಡ್ಲ್ವುಡ್ ಕ್ವೀನ್ ದಿವ್ಯ ಸ್ಪಂದನ.
ತಂಡದ ರಮ್ಯಾ. ಇಂತಿ ನಿಮ್ಮೆಲ್ಲರ ದೊಡ್ಡತ್ತೆ ಸುವರ್ಣ ಭಾಯ್. ಸುವರ್ಣ ನಮ್ ಜೂಲಿ ಬರ್ತದಾಳೆ, ನಂಗೆ ಬಹಳ ಖುಷಿ ಆಗ್ತದೆ. ವಾ ವಾ ವಾ, ಇದೇ ಖುಷಿನಲ್ಲಿ ಒಂದು ಸ್ಟೆಪ್ ಹಾಕೋಣ. Take it easy, ನೆನ್ನೆಗೆ ಮುಗಿದು ಹೋಯಿತು ನಾಳೆ ಏನು ಯಾರಿಗೊತ್ತು, ಈ ದಿನ ನಮ್ಮದು ಹ್ಯಾಪಿಯಾಗಿರಬೇಕು. ರಿಸಲ್ಟ್ ಹೇಳ. ಎಸ್ ಮಾವಾ. ನಿಮ್ಮ ಪರ್ಫಾರ್ಮೆನ್ಸ್ ಮೇರೆಗೆ ಎಷ್ಟು ಇಡ್ಲಿ ತಿಂದ್ರಿ, ಎಷ್ಟು ಹಪ್ಪಳನ ಎಷ್ಟು ಸೆಕೆಂಡಲ್ಲಿ ಶಿಫ್ಟ್ ಮಾಡಿದ್ರಿ, ಅದ್ರ ಮೇಲೆ ರ್ಯಾಂಕಿಂಗ್ ಕೊಟ್ಟಿದ್ದಾರೆ. 1 2 3 4 5 6 7 8 9 ರ್ಯಾಂಕಿಂಗು. ಓಕೆ, ಫಸ್ಟ್ ರ್ಯಾಂಕಿಂಗ್ ಗೋಸ್ ಟು ಪಾರ್ಥ ಅಂಡ್ ಮಂದಾ. ಅವರು 9 ಇಡ್ಲಿ 39 ಸೆಕೆಂಡ್, ಅತಿ ಹೆಚ್ಚು ಇಡ್ಲಿ ತಿಂದಿದ್ದಾರೆ ಅವರು, ಹಾಗಾಗಿ ರ್ಯಾಂಕಿಂಗ್ ಜಾಸ್ತಿ ಆಗಿದೆ ಅವ್ರಿಗೆ. ಸೆಕೆಂಡ್ ಮೀನಾಕ್ಷಿ ಅವಿನಾಶ್ 8:40, ಅಂದ್ರೆ 8 ಇಡ್ಲಿ 40 ಹಪ್ಪಳ ಸೆಕೆಂಡ್. ಓಕೆ, ಮತ್ತೆ ಎರಡನೇ ಸ್ಥಾನದಲ್ಲಿ 8:40 ಮೀನನಾಥ ಮೀನಾ ಕುಮಾರಿ. ಮೂರನೇ ಸ್ಥಾನ ಇಲ್ಲ, ಯಾಕಂದ್ರೆ ಎರಡನೇ ಸ್ಥಾನ ಇದೆ, ಸೆಕೆಂಡ್ ಪ್ಲೇಸ್ 2 ಇರೋದ್ರಿಂದ. ಸೊ ಫೋರ್ತ್ ಪ್ಲೇಸ್ ಗೋಸ್ ಟು ಆಕಾಶ್ ಅಂಡ್ ದೀಪ 8:41. ಐದನೇ ಸ್ಥಾನ ರಾಹುಲ್ ಅಪರ್ಣ 8:51 51 ಸೆಕೆಂಡ್ ಹಪ್ಪಳ ಜೋಡಿಸಿದ್ದೀರಾ. ಆರನೇ ಸ್ಥಾನ ಪಾರ್ಥ ಪ್ರಿಯಾ 7:38. ಮತ್ತೆ 7ನೇ ಸ್ಥಾನ ರೇಣುಕಾ ಮೈಲಾರಿ 5:37 ಇಡ್ಲಿಯನ್ನು ಬಾರಿಸಿದ್ದಾರೆ. 8ನೇ ಸ್ಥಾನ ವರ್ಷ ಅಂಡ್ ವಿನಯ್ 6:42. 6 ಇಡ್ಲಿಗಳನ್ನು ತಿಂದು 46 ಸೆಕೆಂಡ್ಗಳಲ್ಲಿ 8 ಹಪ್ಪಳವನ್ನು ಜೋಡಿಸಿದ್ದಾರೆ. ಲಾಸ್ಟ್ ಅಲ್ಲಿ ಅಮೃತ ಮತ್ತು ವಿಜಯ್ 5-0 9ನೇ ಸ್ಥಾನ. ಸೊ ಈ ಇರೋ ಎಪಿಸೋಡಲ್ಲಿ ನಿಮ್ಮ ಪರ್ಫಾರ್ಮೆನ್ಸು 9th ಪ್ಲೇಸ್ಗೆ ಹೋಗಿದೆ. ಡಸಂಟ್ ಮ್ಯಾಟರ್, ನೆಕ್ಸ್ಟ್ ಎಪಿಸೋಡಲ್ಲಿ ಯು ಶುಡ್ ರಾಕ್. ಓಕೆ, ಇವ್ರು ಆಟ ಆಡಿದ್ ನೋಡಿದ ತಕ್ಷಣ ನಾವು ಚಿಕ್ಕ ಹುಡುಗರಾಗಿದ್ದಾಗ ಒಂದು ಆಟ ಆಡ್ತಿದ್ವಿ, ಒಂದು ಮಾತು ಹೇಳ್ತಿದ್ವಿ, ಅದು ಜ್ಞಾಪಕ ಬರುತ್ತೆ. ಏನು ಗೊತ್ತಾ? ಆಪರೇಷನ್ ಸಕ್ಸಸ್ಫುಲ್, ಪೇಷಂಟ್ ಡೈಡು ಅಂತ. ಪಾಪ, ಇಟ್ಸ್ ಆಲ್ ರೈಟ್, ದೇರ್ ಇಸ್ ಆಲ್ವೇಸ್ ಅನದರ್ ಚಾನ್ಸ್ ಟು ಟ್ರೈ. ಇವತ್ತಿನ ಪರ್ಕ್ ಮಜೆದಾರ್ ಜೋಡಿ ಆಫ್ ದ ಡೇ ಮೀನಾಕ್ಷಿ ಹಾಗೂ ಅವಿನಾಶ್. ಇದೇ ಸಮಯದಲ್ಲಿ ಒಂದು ಚೌಚ ಮಾತು ಹೇಳ್ಬಿಡ್ಲಾ? ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ ಅಂತ ಹೇಳ್ತಾರೆ. ಯಾರು ಚೆನ್ನಾಗಿ ಮಾತಾಡ್ತಾರೆ ಅವ್ರು ಯಾರ ಜೊತೆ ಜಗಳಾಡಲ್ಲ, ಸುಲಭವಾಗಿ ಜಗಳವನ್ನ ಮೀರಿ ಅವರು ಕನ್ವಿನ್ಸ್ ಮಾಡೋ ಕೆಪಾಸಿಟಿ ಇರುತ್ತೆ ಅವ್ರಿಗೆ. ಮತ್ತು ಎಲ್ಲರ ಜೊತೆ ಸ್ನೇಹದಿಂದ ಇರ್ತಾರೆ ಅವರು, ಯಾಕಂದರೆ ಅವ್ರ ಮಾತು ಚೆನ್ನಾಗಿರುತ್ತೆ. ಹಾಗೆ ಊಟ ಬಲ್ಲವನಿಗೆ ರೋಗವಿಲ್ಲ, ಸರಿಯಾದ ಊಟವನ್ನು ಸರಿಯಾದ ಪ್ರಮಾಣದಲ್ಲಿ ಸರಿಯಾದ ಹೊತ್ತಲ್ಲಿ ತಿನ್ನುವ ಬುದ್ಧಿ ಇದ್ದರೆ ಅವರಿಗೆ ರೋಗ ಬರೋದಿಲ್ಲ. ಇದು ನಿಮ್ಮೆಲ್ರಿಗೂ ಗೊತ್ತಿರೋದು. ಇದೇ ಇವತ್ತಿನ ಹಿಟ್ಲರ್ ಬಟ್ಲರ್ ವಿಚಾರ ತಗೊಂಡು ಹೇಳಿದ್ರೆ, ಚೌಚೌ ಬಾತಲ್ಲಿ ಹೇಳೋದಾದರೆ, ನಮ್ಮ ಮನೆಯಲ್ಲಿ ಮಾತು ಬಲ್ಲವರು ಯಾರು ಗೊತ್ತಾ? ನಮ್ಮ ಆಕಿ. ಯಾಕೆಂದರೆ ಭಾಳ ನೈಸಾಗಿ ಮಾತಾಡ್ತಾಳೆ ಅವಳು. ಎಷ್ಟು ನೈಸಾಗಿ ಮಾತಾಡ್ತಾಳೆ ಅಂದರೆ ನಾನು ಗಡ್ಡ 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 ನಡೀತೀನಿ. ಓಕೆ, ಆ್ಯಂಡ್ ಅವಳು ಹೇಳಿದ್ದನ್ನು ಕೇಳಲೇಬೇಕು, ಹಂಗೆ ಮಾಡ್ತಾಳೆ ಅವಳು. ಊಟ ಬಲ್ಲೋದು ನಾನು, ಯಾಕಂದರೆ ಚೆನ್ನಾಗಿ ಮಾಡೋದು ಗೊತ್ತು, ಚೆನ್ನಾಗಿ ತಿನ್ನೋದು ಗೊತ್ತು. ಇದೇ ವಿಚಾರವನ್ನು ಚೌಚೌ ಬಾತ್ ಶೈಲಿಯಲ್ಲಿ ಹೇಳಬೇಕು ಅಂದರೆ, ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ, ಆಟ ಬಲ್ಲವನಿಗೆ ಸುವರ್ಣ ಸೂಪರ್ ಜೋಡಿಯಲ್ಲಿ ಸೋಲಿಲ್ಲ.
ಇದೇ ಮಾತಿನೊಂದಿಗೆ ನಮ್ಮ ಇವತ್ತಿನ ಸುವರ್ಣ ಸೂಪರ್ ಜೋಡಿ ಪವರ್ಡ್ ಬೈ ಕ್ಯಾಡ್ಬರಿ ಮುಕ್ತಾಯವಾಗುತ್ತೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಅಲ್ಲಿ ತನಕ ಶುಭ ರಾತ್ರಿ.